196 ದೇಶದಲ್ಲಿರುವ ಕನ್ನಡಿಗರನ್ನ ಒಂದಾಗಿಸುವುದೇ ನಮ್ ರೇಡಿಯೋ. ವೆಲ್ಕಮ್ ಬ್ಯಾಕ್ ಟು ಯುವರ್ ಫೇವರೇಟ್ ವೀಕೆಂಡ್ ಶೋ ವಾಟ್ಸ್ಆಪ್ ಯುಕೆ. ಇದು ಯುಕೆ ಇಂದ ನೇರವಾಗಿ ಪ್ರಸಾರ ಆಗ್ತಾ ಇದೆ. ಹಾಗೆ ಈ ಕಾರ್ಯಕ್ರಮನ ಪ್ರಸ್ತುತ ಪಡಿಸ್ತಾ ಇರೋರು ಅರ್ಬನ್ ಫಾರ್ಮರ್ಸ್. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಒಬ್ರು ಮುಖ್ಯ ಅತಿಥಿ ಅಂದ್ರೆ ಗುರುಗಳನ್ನ ಕರ್ಕೊಂಡು ಬಂದಿದ್ದೀವಿ. ಗುರುಗಳ ಅವಶ್ಯಕತೆ ಏನು? ಖಂಡಿತವಾಗಿ ನಮ್ಮ ಜೀವನದಲ್ಲಿ ಒಬ್ಬ ಗುರು ಇದ್ದೇ ಇರಬೇಕು. ಇಂಡಿಯಾದಲ್ಲಂತೂ ಎಕ್ಸಾಮ್ಸ್ ಆಗೋಯ್ತು. ಅಲ್ಲಿರೋ ಮಕ್ಕಳೆಲ್ಲ ಈಗ ಬೇಸಿಗೆ ರಜದಲ್ಲಿ ಮಜಾ ಮಾಡ್ತಾ ಇದ್ದಾರೆ. ರಿಸಲ್ಟ್ಸ್ ಎಲ್ಲ ಬಂದಾಯ್ತು. ಆದ್ರೆ ಇಲ್ಲಿ ಕೆಲವೊಂದು ಮಕ್ಕಳು, ಕೆಲವೊಂದು ಪೇರೆಂಟ್ಸ್ ಬಹಳಾನೇ ಒಂಥರ ಉತ್ಸುಕರಾಗಿದ್ದಾರೆ, ಆಸ್ ವೆಲ್ ಆಸ್ ಆತಂಕದಲ್ಲಿದ್ದಾರೆ ಅಂತ ಕೂಡ ಹೇಳ್ಬೋದು. ಯಾಕಂದ್ರೆ ಜೂನ್ ನಲ್ಲಿ ಸಮ್ಟೈಮ್ಸ್ ಅರೌಂಡ್ ಜೂನ್ ಜುಲೈ ಇಲ್ಲಿ ಕೂಡ ಪರೀಕ್ಷೆಗಳ ಆಗತ್ತೆ. ಯಾವ ರೀತಿ ಪರೀಕ್ಷೆ ಆಗತ್ತೆ, ಆ ಪರೀಕ್ಷೆಗೋಸ್ಕರ ತಂದೆ ತಾಯಿಗಳು ಪಡುವಂತ ಪರಿಶ್ರಮ ಏನು, ಮಕ್ಳು ಯಾವ ರೀತಿ ತಯಾರಿ ನಡೆಸ್ತಾರೆ, ಇದೆಲ್ಲ ಅವಶ್ಯಕತೆ ಇದೆಯಾ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ಇವತ್ತು ನಮ್ ಜೊತೆ ಬಂದಿದ್ದಾರೆ ಗುರುಗಳಾದಂತಹ ಜ್ಯೋತಿ ಕುಲಕರ್ಣಿ ಚಿಟ್ನಿಸ್ ಅವರು. ಹಲೋ ಜ್ಯೋತಿ, ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಇದ್ದೀನಿ. ಹೇಗಿದ್ದೀರಿ? ಹಲೋ ಗಿರೀಶ್, ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಿ ಜ್ಯೋತಿ? ನಾನು ಆರಾಮಿದ್ದೀನಿ. ಆಮೇಲೆ ಇಟ್ಸ್ ಗುಡ್ ಡೇ, ಲವ್ಲಿ ಡೇ. ಆರಾಮಿದ್ದೀನಿ ಇವತ್ತು. ಥ್ಯಾಂಕ್ ಯು. ಓಕೆ, ಸೊ ಜ್ಯೋತಿ, ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಮೊಟ್ಟ ಮೊದಲಿಗೆ ನಿಮಗೆ ತುಂಬಾ ಧನ್ಯವಾದ ಹೇಳ್ತಾ ಇದ್ದೀನಿ. ಹಾಗೆ ನಿಮ್ಮ ಒಂದು ಕಿರು ಪರಿಚಯ ಕೊಡ್ಬೇಕು ಅಂತಂದ್ರೆ, ನೀವು ಮೂಲತಃ ಎಲ್ಲಿಯವರು, ಮತ್ತೆ ಇಲ್ಲಿ ಯುಕೆ ನಲ್ಲಿ ಎಲ್ಲಿದ್ದೀರಿ, ನೀವೇನ್ ಮಾಡ್ತಾ ಇದೀರಿ ಅಂತ ಬ್ರೀಫ್ ಆಗಿ ನಮ್ಮ ಆಡಿಯನ್ಸ್ ಜೊತೆ ಹಂಚ್ಕೋತೀರಾ? ಥ್ಯಾಂಕ್ ಯು. ನನಗೆ ಕರೆದಿದ್ದಕ್ಕೆ ಥ್ಯಾಂಕ್ ಯು. ನನಗೆ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ನಾನು ಬೆಳಗಾವ್ನಲ್ಲಿ ಹುಟ್ಟು ಬೆಳೆದವಳು. ಇಲ್ಲಿ ನಾವು ಯುಕೆಗೆ ಬಂದು ಒಂದು 15 ವರ್ಷ ಆಯ್ತು. ನಾನು ಬಂದ್ ಇನಿಷಿಯಲಿ ಇಂಡಿಯಾದಾಗೂ ನಾ ಸ್ವಲ್ಪ ಕಲಿಸ್ತಾ ಇದ್ದೆ. ಇಲ್ಲಿ ಬಂದ ಮೇಲೆ ನಾನು ಬ್ಯಾಂಕ್ ನಲ್ಲಿ ಜಾಬ್ ಮಾಡ್ತಾ ಇದ್ದೆ. ಅದು ಐ ವಾಸಂಟ್ ಹ್ಯಾಪಿ. ಅದಕ್ಕೆ ನಾನು ಐ ವಾಂಟೆಡ್ ಟು ಸ್ವಿಚ್ ಟು ಟೀಚಿಂಗ್. ಇಲ್ಲೊಂದು ಪ್ರೊಫೆಷನಲ್ ಕ್ವಾಲಿಫಿಕೇಶನ್ ಮಾಡ್ಕೊಂಡೆ ಟೀಚಿಂಗ್ 2 ವರ್ಷದ್ದು. ಆಮೇಲೆ ನಾನು ಟೀಚಿಂಗ್ಗೆ ಮೂವ್ ಆದೆ. ಫಸ್ಟ್ 9 years ನಾನು ಕಲಿಸಿದೆ post 16 sector. I was teaching for the council, doing some small short courses and teaching maths, mainly maths, ಯಾಕಂದ್ರೆ ನಾನು maths ನಲ್ಲಿ post graduation ಮಾಡೀನಿ. ಆಮೇಲೆ ಅದಾದ್ಮೇಲೆ ನನಗೆ ಈಗ ಒಂದು 4-5 ವರ್ಷ ಆಯ್ತು. I'm doing full time private tutoring. Adre private tutoring I had started since 15 years. Adre full time now I'm doing just this private tutoring ಮಾಡ್ತೀನಿ. ಏಜ್ 6 ಇಂದ 18 ಮಕ್ಕಳಿಗೆ. ಓ ವಾವ್, ಏಜ್ 6 ಇಂದ 18. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಅಂದ್ರೆ ಟೀಚಿಂಗ್ ಅಲ್ಲಿ ಬೇಕಾಗಿರೋದು ಮಕ್ಕಳ ಒಂದು ಸೈಕಾಲಜಿ ಅರ್ಥ ಮಾಡ್ಕೊಂಡು ಅವ್ರಿಗೆ ಯಾವ ಲೆವೆಲ್ ಅಲ್ಲಿ ಪಾಠ ಹೇಳ್ಕೊಡ್ಬೇಕು ಅನ್ನೋದು. ಈಗ ನಮ್ಮ ಊರುಗಳಲ್ಲಿ ಆದ್ರೆ ಅಲ್ಲಿರುವಂತ ಟೀಚಿಂಗ್ ಮೆಥಡಾಲಜಿನೇ ಬೇರೆ, ಅಲ್ಲಿರುವಂತ ಸಿಸ್ಟಮೇ ಬೇರೆ. ಇಲ್ಲಿ ಅದು ಹೇಗೆ ಭಿನ್ನ ಅನ್ಸುತ್ತೆ ಜ್ಯೋತಿ ನಿಮಗೆ? ಗಿರೀಶ್, ದಟ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್. ಇಲ್ಲೇ ಎವ್ರಿ ಚೈಲ್ಡ್ ಮ್ಯಾಟರ್ಸ್ ಅಂತ ಗವರ್ಮೆಂಟ್ ಪಾಲಿಸಿ ಅದ. Every child matters, so you have to tailor your teaching to the child's need, not what is meant to be taught. ನೀವು ಮಕ್ಕಳು ಹೇಗೆ ಇದ್ದಾರೆ ಅವ್ರನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು, ಅವ್ರ ಸೈಕಾಲಜಿ ಅಂಡರ್ಸ್ಟ್ಯಾಂಡ್ ಮಾಡಿ, ಅವ್ರ ಲರ್ನಿಂಗ್ ನೀಡ್ಸ್ ನೋಡ್ಕೊಂಡು ನಾವು ಕಲಿಸೋದು ಇಂಪಾರ್ಟೆಂಟ್ ಅದ. ವಾವ್, ಬಹಳನೇ ಒಂಥರ ನನಗೇನು ಕ್ಯೂರಿಯಾಸಿಟಿ ಬಂದಿದ್ದು, ನಮ್ಮಲ್ಲೆಲ್ಲಾನು ಒಂದು ಸಿಲೆಬಸ್ ಇರ್ತಿತ್ತು ನಾವು ಶಾಲೆಗೆ ಹೋಗೋ ಟೈಮ್ ನಲ್ಲಿ. ಐ ಆಮ್ ಶೂರ್ ಈಗಲೂ ಕೂಡ ಅದೇ ಫಾಲೋ ಮಾಡ್ತೀವಿ. ಅಲ್ಲಿ ಸಿಲೆಬಸ್ ಇರ್ತಿತ್ತು, ಇದ್ರಲ್ಲಿ ಇಷ್ಟು ಪಾಠಗಳು, ಇಷ್ಟು ಲೆಕ್ಕಗಳು ಅಂತ ಆಗೋಗ್ತಿತ್ತು. ನಿಮಗೆ ನೀವು ಕಲ್ತ ಹಾಗೆ ಇಲ್ದಿದ್ರೆ ಇಲ್ಲ. ಲೈಕ್ ಅಗೈನ್ ಎಕ್ಸಾಮಿನೇಷನ್ ಒಂದಿರ್ತಿತ್ತು, ಸೊ ಟು ಜಡ್ಜ್ ಹೌ ಮಚ್ ಯು ನೋ. ಇಲ್ಲಿ ನೀವು ಹೇಳ್ತಾ ಇರೋದು ಪ್ರತಿಯೊಂದು ಮಗುವಿನ ನೀಡ್ ಅಥವಾ ಅದರ ಅವಶ್ಯಕತೆನ ನೋಡಿ ಮಾಡೋದು ಅಂದ್ರೆ ಐ ಆಮ್ ಶೂರ್ ಆಸ್ ಅ ಟೀಚರ್ ನಿಮಗೆ ಚಾಲೆಂಜಿಂಗ್ ಅನ್ಸಲ್ವಾ ಅದು? ಚಾಲೆಂಜಿಂಗ್ ಇನಿಷಿಯಲಿ ಆಗ್ತದ, ಬಿಕಾಸ್ ವಿ ಕಮ್ ಫ್ರಮ್ ಅ ಡಿಫರೆಂಟ್ ಸಿಸ್ಟಮ್. ಬಂದ್ಮೇಲೆ ಇನಿಷಿಯಲಿ ಚಾಲೆಂಜಸ್ ಇರ್ತದ. ಆದ್ರೆ ನಾವು ಇಲ್ಲಿ ಬಂದ ಮೇಲೆ ಐ ಥಿಂಕ್ ದಿಸ್ ಇಸ್ ಮೋರ್ ಇಂಪಾರ್ಟೆಂಟ್ ಟು ಡೂ ದಟ್. ಆಮೇಲೆ ಯಾಕಂದ್ರೆ ನಾವು ಇಂಡಿಯಾದಾಗ 50-60 ಜನ ಮಕ್ಕಳ ಕ್ಲಾಸ್ನಾಗ, ಸೊ ಎವ್ರಿ ಚೈಲ್ಡ್ ಅಷ್ಟು ಇದಿರ್ಲಿಲ್ಲ. ಇಲ್ಲಿ ಬಂದ ಮೇಲೆ ಯು ರಿಯಲೈಸ್ ದಟ್ it is so important to understand each child. ಆಮೇಲೆ and that is how each child performs. ಇಲ್ಲಿ ಪ್ರೆಷರ್ ಇಲ್ಲ. ಇದೇ ವರ್ಷ ಈಗ ಅದಕ್ಕೆ ಗ್ರೇಡ್ಸ್ ಇದು ಮಾಡಿದ್ದಾರೆ. ಸೊ ಫಾರ್ ಎಕ್ಸಾಂಪಲ್, ಈಗ ಚೈಲ್ಡ್ ಇನ್ ಇಯರ್ 2 ಮೂರ್ ಕ್ಯಾಟಗರೀಸ್ ಇರ್ತಾವೆ. ಚೈಲ್ಡ್ ವಾಸ್ ವರ್ಕಿಂಗ್ ಆಟ್ ಅಂದ್ರೆ ಆವರೇಜ್ ಚೈಲ್ಡ್, ಚೈಲ್ಡ್ ವಾಸ್ ವರ್ಕಿಂಗ್ ಟುವರ್ಡ್ಸ್ ಅಂದ್ರೆ ಬಿಲೋ ಆವರೇಜ್ ಚೈಲ್ಡ್, ಅಂಡ್ ಚೈಲ್ಡ್ ವರ್ಕಿಂಗ್ ಅಟ್ ಅ ಗ್ರೇಟರ್ ಡೆಪ್ತ್ ಅಂದ್ರೆ ಲಿಟಲ್ ಬಿಟ್ ಹೈಯರ್ ಅಬಿಲಿಟಿ ಚೈಲ್ಡ್. ಸೊ ಮಕ್ಕಳನ್ನ ಅವ್ರ ಎಬಿಲಿಟಿ ವೈಸ್ ಗ್ರೂಪ್ ಮಾಡಿ ಹಂಗ್ ಕಲಿಸೋದು ಇಲ್ಲಿ ಇದದಂದ್ರೆ ಸಿಸ್ಟಮ್ ಅದ. Okay. So that does not create pressure on the child.
ದಟ್ ಕ್ಲಿಯರ್ಲಿ ಎಕ್ಸ್ಪ್ಲೈನ್ಸ್. ಈಗ ನನ್ನ ಮಗನ ಶಾಲೆನಲ್ಲಿ ಕೂಡ ಹಾಗೇನೆ, ಲೈಕ್ ದೇ ಹ್ಯಾವ್ ಅ ಡಿಫ್ರೆಂಟ್. ಅಂಡ್ ನೀವು ಇನ್ನೊಂದು ಪಾಯಿಂಟ್ ಹೇಳಿದ್ರಿ, ನಾವು ಶಾಲೆಗೆಲ್ಲ ಹೋಗ್ಬೇಕಾದ್ರೆ ಒಂದು ಕ್ಲಾಸ್ ಅಲ್ಲಿ 60 ಜನ ಮಕ್ಕಳು 70 ಜನ ಮಕ್ಕಳು ಇರ್ತಿದ್ವಿ, ನಾವು ಒಬ್ಬರೇ ಟೀಚರು. ಇಲ್ಲಿ ಶಾಲೆ ಕ್ಲಾಸ್ ರೂಮ್ ಸೈಜ್ ಕೂಡ ಚಿಕ್ಕದಿರತ್ತೆ ಅಲ್ವಾ, ಲೈಕ್ ಐ ಥಿಂಕ್ ಅರೌಂಡ್ 30 ಮಕ್ಕಳಿಗೆ 2 ಟೀಚರ್ ಈ ತರ ಏನೋ ಅಲೋಕೇಟ್ ಮಾಡಿರ್ತಾರೆ. ಅಂಡ್ ಕ್ಯಾಟಗರಿ ಮಾಡಿ ಸಪರೇಟ್ ಟೇಬಲ್ಸ್, ಐ ಥಿಂಕ್ ಲೈಕ್ ಗ್ರೂಪ್ ಮಾಡಿ ಆ ಮಕ್ಕಳಿಗೆ ಕೊಡೋ ಪ್ರಾಬ್ಲಮ್ಸ್ ಅಂಡ್ ಚಾಲೆಂಜಸ್ ಕೂಡ ಡಿಫ್ರೆಂಟ್ ಅಂತ ನನ್ ಮಗ ಹೇಳ್ತಿರ್ತಾನೆ. ಸೊ ಐ ಗೆಟ್ ಇಟ್, ಲೈಕ್ ವೈ ದೇ ಡೂ ದಟ್ ವೇ ಅಂತ. ಆಮೇಲೆ ಮತ್ತೆ ಮಕ್ಕಳಿಗೆ ಸ್ಪೆಷಲ್ ಲರ್ನಿಂಗ್ ಅಸಿಸ್ಟೆಂಟ್ಸ್ ಇರ್ತಾರೆ. ಎವ್ರಿ ಕ್ಲಾಸ್ ನಾಗ ಲರ್ನಿಂಗ್ ಅಸಿಸ್ಟೆಂಟ್ಸ್ ಇರ್ತಾರೆ. ಸೊ ದ ಲರ್ನಿಂಗ್ ಅಸಿಸ್ಟೆಂಟ್ಸ್ ಆರ್ ಸಪೋರ್ಟಿಂಗ್ ದ ಮೇನ್ ಟೀಚರ್. ಯಾವುದೇ ಮಕ್ಕಳಿಗೆ ಎಕ್ಸ್ಟ್ರಾ ಹೆಲ್ಪ್ ಬೇಕಿತ್ತು ಅಂತಂದ್ರೆ ಲರ್ನಿಂಗ್ ಅಸಿಸ್ಟೆಂಟ್ಸ್ ಆರ್ ದೇರ್ ಟು ಸಪೋರ್ಟ್ ದೋಸ್ ಎಕ್ಸ್ಟ್ರಾ ಚಿಲ್ಡ್ರನ್. ಆಮೇಲೆ ಅವ್ರಿಗೆ ಸ್ಪೆಷಲಿ ಏಬಲ್ಡ್ ಚಿಲ್ಡ್ರನ್ಗೆ ಸ್ಪೆಷಲ್ ಎಜುಕೇಶನಲ್ ನೀಡ್ಸ್ ಕ್ವಾಲಿಫೈಡ್ ಕ್ವಾಲಿಫೈಡ್ ಲರ್ನಿಂಗ್ ಅಸಿಸ್ಟೆಂಟ್ಸ್ ಇರ್ತಾರೆ. ಸೊ ದಿಸ್ ವೇ ದೇ ಆರ್ ಕೇಟರಿಂಗ್ ಟು ಎವ್ರಿ ಚೈಲ್ಡ್ಸ್ ನೀಡ್. ಮಕ್ಕಳಿಗೆ ಏನಾರೆ ಯಾವ್ದು ಒಂದೇನು ಲರ್ನಿಂಗ್ ನೀಡ್ ಇತ್ತು, ಎಕ್ಸ್ಟ್ರಾ ಸ್ಪೆಷಲ್ ಇದಿತ್ತು ಅಂದ್ರೆ ದೇರ್ ಆರ್ ಪೀಪಲ್ ಹೂ ಆರ್ ದೇರ್ ಟು ಟೇಕ್ ಕೇರ್ ಆಫ್ ದೆಮ್. ಓಕೆ. ಸೊ ಈಗ ನೀವು ಟ್ಯೂಷನ್ಸ್ ಅಂತ ಅಥವಾ ನೀವು ಟ್ಯೂಟರ್ ಆಗಿರೋದ್ರಿಂದ ನಿಮ್ಮ ಹತ್ರ ಬರೋ ಸ್ಟೂಡೆಂಟ್ಸ್ ಗಳು ಕೂಡ ಇದೇ ರೀತಿ ಡಿಫ್ರೆಂಟ್ ಕ್ಯಾಟಗರಿ ಲೆವೆಲ್ ಅಲ್ಲಿ ಬರ್ತಾರೆ ಅಂತ ಅನ್ಕೊಂಡಿದೀನಿ ಅಲ್ವಾ? ಹೌದು, ನನ್ ಕಡೆನೂ ಬರೋ ಮಕ್ಕಳನ್ನ ಎಲ್ಲ ಗ್ರೂಪ್ ಮಾಡಿ ನನ್ ಕಡೆನೂ ಕೆಲವೊಬ್ರು ಅಸಿಸ್ಟೆಂಟ್ಸ್ ಇದ್ದಾರೆ. ಸೊ ದೇ ವಿಲ್ ಬಿ ದೇರ್ ಸಪೋರ್ಟಿಂಗ್ ದ ವೀಕರ್ ಚಿಲ್ಡ್ರನ್. ಓಕೆ, ಬಹಳನೇ ಇಂಟ್ರೆಸ್ಟಿಂಗ್ ಆಗಿದೆ ಜ್ಯೋತಿ. ಈಗೊಂದು ನಾವು ಪುಟ್ಟ ಬ್ರೇಕ್ ತಗೋತಾ ಇದ್ದೀನಿ. ಬ್ರೇಕ್ ನಂತರ ಬಂದು ಇಲ್ಲಿ ಎಜುಕೇಶನ್ ಸಿಸ್ಟಮ್ ಬಗ್ಗೆ, ಪರೀಕ್ಷೆಗಳ ಬಗ್ಗೆ ಹಾಗೂ ಅದ್ರ ತಯಾರಿಗಳ ಬಗ್ಗೆ ನಿಮ್ಮಿಂದ ಇನ್ನೊಂದಷ್ಟು ಮಾಹಿತಿನ ತಗೊಳ್ಳೋಣಂತೆ. ನಮ್ಮ ಲಿಸ್ನರ್ಸ್ ಅಂತೂ ಇವತ್ತು ಗ್ಯಾರಂಟಿ ನಮ್ಮ ರೇಡಿಯೋ ಚಾನೆಲ್ಗೆ ಟ್ಯೂನ್ ಇನ್ ಆಗಿ ಕೂತಿರ್ತಾರೆ ಅಂತ ನಾನು ಅನ್ಕೊಂಡಿದ್ದೇನೆ. ಈ ಪುಟ್ಟ ಬ್ರೇಕ್ ನಂತರ ಮತ್ತೆ ಬರೋಣಂತೆ. ಕೇಳ್ತಾ ಇರಿ ನಮ್ ರೇಡಿಯೋ, ಯಾಕೆಂದ್ರೆ ಕನ್ನಡ ಕೇಳೋ ಮಜಾನೇ ಬೇರೆ. ಅಲೆಕ್ಸಾ, ಪ್ಲೇ ನಮ್ ರೇಡಿಯೋ. Welcome to NammRadio. ನಮ್ ರೇಡಿಯೋನ ಕೇಳೋದು ಈಗ ಇನ್ನೂ ಸುಲಭ. ಲಿಸನ್ ಟು ನಮ್ ರೇಡಿಯೋ ಆನ್ Amazon Alexa by just a voice command. Powered by Vision Minds. ವೆಲ್ಕಮ್ ಬ್ಯಾಕ್ ಕೇಳುಗರೆ. ಈ ಸಂಡೇ ಸಂಜೆ ನಾವು ಪ್ರಸ್ತುತಪಡಿಸ್ತಾ ಇರುವಂತ ಹಾಡುಗಳನ್ನ ಕೇಳಿ ಮಜಾ ಮಾಡ್ತಾ ಇದೀರಾ ಅಂತ ಅನ್ಕೊಳ್ತಾ ಇದೀನಿ. ಹಾಗೆ ಇವತ್ತಿನ ನಮ್ಮ ಅತಿಥಿ ನಿಮಗೆ ಕೊಡೋ ಟಿಪ್ಸ್ ಗಳನ್ನ ಕೂಡ ಕೇಳಿ ಸಂತೋಷಿಸ್ತಾ ಇದ್ದೀರಾ ಅಂತ ಅನ್ಕೊಳ್ತಾ ಇದೀನಿ. ದಿಸ್ ಇಸ್ ನಥಿಂಗ್ ಬಟ್ ವಾಟ್ಸ್ಆಪ್ UK, ಸ್ಪಾನ್ಸರ್ಡ್ ಬೈ ಅರ್ಬನ್ ಫಾರ್ಮರ್ಸ್. ನಾನು ನಿಮ್ಮ ಆರ್ಜೆ ರಶ್ಮಿ ಮಾತಾಡ್ತಾ ಇದ್ದೀನಿ. ನನ್ನ ಜೊತೆಗಿದ್ದಾರೆ ಆರ್ಜೆ ಗಿರೀಶ್ ಹಾಗೂ ಇವತ್ತಿನ ನಮ್ಮ ಅತಿಥಿ ಜ್ಯೋತಿ. ನೀವ್ ಹೇಳ್ತಾ ಇದ್ರಿ ಹೇಗೆ ಇಲ್ಲಿ ಸಿಸ್ಟಮ್ ಇದೆ, ಲೈಕ್ ಹೇಗೆ ಗ್ರೂಪ್ ಮಾಡ್ತಾರೆ ಮಕ್ಕಳನ್ನ ಅಂತ, ಮತ್ತೆ ಲೈಕ್ ಹೇಗೆ ಅವ್ರ ಲೆವೆಲ್ಗೆ ಯಾವ್ದು ಅವ್ರಿಗೆ ತುಂಬಾ ಲೈಕ್ ಕಷ್ಟ ಇಲ್ದಲೆ ಆರಾಮಾಗಿ ಮಾಡುವಂತಹ ವರ್ಕ್ಗಳನ್ನ ಕೊಡ್ತಾರೆ ವಿತ್ ಹೆಲ್ಪ್ಸ್ ಅಂತ. ಬಟ್ ನಮ್ಮ ಇಂಡಿಯಾದಲ್ಲಿ ಆದ್ರೆ ಎವ್ರಿ ಇಯರ್ ಲೈಕ್ ಎಕ್ಸಾಮ್ ಇರುತ್ತೆ ದಟ್ ವಿ ಹ್ಯಾವ್ ಟು ರೈಟ್ ಅಂಡ್ ಲೈಕ್ ಅದ್ರ ಮೇಲೆ ಸ್ಕೋರ್ ಬರುತ್ತೆ. ಎಷ್ಟೋ ಅಂದ್ರೆ ವೆರಿ ವೆರಿ ಲೆಸ್, ಬಟ್ ಸ್ಟಿಲ್ ಕೆಲವರು ಅದಕ್ಕಿಂತ ಕಮ್ಮಿ ಬಂದು ಫೇಲ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಬಟ್ ಇಲ್ಲಿ ನಾನು ಆ ತರದೇನು ನೋಡಿಲ್ಲ. ಅಂಡ್ ಸಬ್ಜೆಕ್ಟ್ಸ್ ಗಳು ಕೂಡ ಲೈಕ್ ಅಲ್ಲಿ ನಮ್ಗೆ ಇಷ್ಟು ಪರ್ಟಿಕ್ಯುಲರ್ ಸಿಕ್ಸ್ ಸಬ್ಜೆಕ್ಟ್ಸ್ ಕಂಪಲ್ಸರಿ ಅಲ್ವಾ ಅಲ್ಲಿ ಎಲ್ಲ ಮಕ್ಕಳು, ಎಸ್ಪೆಷಲಿ ಪ್ರೈಮರಿ ಎಲ್ಲ ಅಂತೂ ಲೈಕ್ ವಿ ನೋ ಲೈಕ್ ಇಟ್ ಸ್ಟಾರ್ಟ್ಸ್ ಆಫ್ ವಿತ್ ದಟ್. ಆದ್ರೆ ಇಲ್ಲಿ ಆ ತರ ಇಲ್ಲ ಅಲ್ವಾ ಜ್ಯೋತಿ? ಸೊ ಅದ್ರ ಬಗ್ಗೆ ಒಂದ್ ಸ್ವಲ್ಪ ನಮ್ ಕೇಳಿದರಿಗೆ ಪರಿಚಯ ಮಾಡ್ಕೊಡಿ. ಶೋರ್ ರಶ್ಮಿ. ಇಲ್ಲೇ ಕ್ರೂಷಿಯಲ್ ಎಕ್ಸಾಮ್ಸ್ ಅಂದ್ರೆ ಎಂಡ್ ಆಫ್ ಇಯರ್ 2ಗೆ ಕೀ ಸ್ಟೇಜ್ ಸ್ಟಾಟ್ಸ್ ಎಕ್ಸಾಮ್ 1 ಅಂತ, ಕೀ ಸ್ಟೇಜ್ 1 ಸ್ಟಾಟ್ಸ್ ಎಕ್ಸಾಮ್ ಇರ್ತದೆ. ಪ್ರತಿ ವರ್ಷ ಮಕ್ಕಳು ಇಲ್ಲೇ ಸ್ಕೂಲ್ ಹೋಗ್ತಾರೆ when they have completed 4 years as of ಸೆಪ್ಟೆಂಬರ್. ಮಕ್ಕಳು ಸ್ಕೂಲ್ ಹೋದ್ಮೇಲೆ ಇನಿಷಿಯಲಿ 3 ವರ್ಷ ಅವ್ರಿಗೆ ಎಕ್ಸಾಮ್ಸ್ ಇರಂಗಿಲ್ಲ. ಸೊ ಹಂಗೆ ಸುಮ್ನೆ ಟೆಸ್ಟ್ ಮಾಡಬಹುದು, ಆದ್ರೆ ಇಟ್ ಇಸ್ ನಾಟ್ ಅ ಫಾರ್ಮಲ್ ಟೆಸ್ಟ್. ಮತ್ತೆ ಎಂಡ್ ಆಫ್ 7ನೇ ವರ್ಷ ಮಕ್ಕಳು 7 ವರ್ಷ ಇದ್ದಾಗ, ಸೊ ದಟ್ ಇಸ್ ವೆನ್ ದೇ ಡೂ ಫಸ್ಟ್ ಫಾರ್ಮಲ್ ಟೆಸ್ಟ್ ಅಟ್ ದಿ ಎಂಡ್ ಆಫ್ ಇಯರ್ 2. ಆಮೇಲೆ ಪ್ರತಿ ವರ್ಷ ಎಕ್ಸಾಮ್ಸ್ ಇರ್ತಾವ ಅಂಟಿಲ್ ಇಯರ್ 6. ಆದ್ರೆ ಅವು ಇಂಪಾರ್ಟೆಂಟ್ ಎಕ್ಸಾಮ್ಸ್ ಇರೋದಿಲ್ಲ. ಅಂದ್ರೆ ಹಿಂಗೆ ಜಸ್ಟ್ ಅವಕ್ಕೆ ಆಪ್ಷನಲ್ ಸ್ಯಾಟ್ಸ್ ಅಂತಾರೆ. ಸೊ ದೋಸ್ ಎಕ್ಸಾಮ್ಸ್ ಆರ್ ಜಸ್ಟ್ ಟು ಚೆಕ್ ದೇರ್ ನಾಲೆಜ್. ಅವಕ್ಕೆ ಅಸೆಸ್ ಮಾಡಿಲ್ಲ, ದಟ್ ಇಸ್ ನಾಟ್ ದ ಮೇನ್ ಏಮ್, ಜಸ್ಟ್ ಟು ಚೆಕ್ ದೇರ್ ನಾಲೆಜ್, ದಟ್ ಇಸ್ ದ ಏಮ್. ಆಮೇಲೆ ಈ ಎಕ್ಸಾಮ್ಸ್ ನಲ್ಲಿ ಮೇನ್ ಎಕ್ಸಾಮ್ಸ್ ಅವ್ರು ಮಾಡೋದಂದ್ರೆ ಸಬ್ಜೆಕ್ಟ್ಸ್ ಮಾಡೋದಂದ್ರೆ ಇಂಗ್ಲಿಷ್ ಮತ್ತು ಮ್ಯಾಥ್ಸ್ ಅಷ್ಟೇ. ಸೊ ಇಂಡಿಯಾಗದೆ ಎಲ್ಲಾ ಸಬ್ಜೆಕ್ಟ್ಸ್ ಕಲ್ಸೋದಿಲ್ಲ. ಆಲ್ದೋ ದೇ ಆರ್ ಬೀಂಗ್ ಟಾಟ್ history, geography ಮತ್ತೆ science, they are being taught at school along with one foreign language like Spanish.
key stage 2 varage, which is till end of year 6. They are taught one language and they are taught other subjects, but they will be only having exams in English and maths. So end of key stage 2, which is year 6, end of year 6, children do this SATs, which is called SATs exam. K stage 2 SATs exam. Avaganu bare English maths ashte ಮಾಡ್ತಾರೆ. ಅದು ಐ ಥಿಂಕ್ ದಟ್ ಮೈಟ್ ಬಿ ಲೈಕ್ ದ ಪಬ್ಲಿಕ್ ಎಕ್ಸಾಮ್ ವಿ ಯೂಸ್ ಟು ಸೇ ಅಲ್ವಾ, 7th ಬಂದಾಗ ದೇ ಯೂಸ್ ಟು ಸೇ ಪಬ್ಲಿಕ್ ಎಕ್ಸಾಮ್ ಇರುತ್ತೆ, ಲೈಕ್ ಹೈಸ್ಕೂಲ್ ಹೋಗಕ್ಕೆ ಅಂತ, ಮತ್ತೆ 10th ಒಂದು ಪಬ್ಲಿಕ್ ಎಕ್ಸಾಮ್ ಇರುತ್ತೆ ನಮ್ಗೆ. ಇದು ಥ್ರೂ ಔಟ್ ದ ಕಂಟ್ರಿ ಮಕ್ಕಳು ದೇ ಡೂ ಸ್ಯಾಟ್ಸ್ ಎಕ್ಸಾಮ್ ಅಟ್ ದ ಸೇಮ್ ಟೈಮ್, ಅಂಡ್ ದಟ್ ಇಸ್ ಇನ್ ಮೇ ರವಿ. ಈ ಜಸ್ಟ್ ಇನ್ ಮೇ 9th 10th 11th 12th ಸ್ಯಾಟ್ಸ್ ಎಕ್ಸಾಮ್ ಇದೆ ಈ ವರ್ಷ. ಹಾ, ಬಟ್ ಅಲ್ಲಿ ತನಕನೂ ಐ ಹ್ಯಾವೆಂಟ್ ಹರ್ಡ್ ಎನಿ ಒಂಥರ ಫೇಲ್ ಆದ್ರು ಅನ್ನೋ ತರ ಏನು ಇರಲ್ಲ ಅಲ್ವಾ ಜ್ಯೋತಿ? ಇಲ್ಲ, ಫೇಲ್ ಇರೋದಿಲ್ಲ, ಇಲ್ಲೇ ಫೇಲ್ ಅಂತ ಇರೋದಿಲ್ಲ, ಬಟ್ ಚಿಲ್ಡ್ರನ್ ವರ್ಕಿಂಗ್ ಅಟ್ ಡಿಫರೆಂಟ್ ಲೆವೆಲ್ಸ್. ಅಂದ್ರೆ ಬೈ ದ ಟೈಮ್ ದೇ ಕ್ವಾಲಿಫೈ ಅಟ್ ದಿ ಎಂಡ್ ಆಫ್ ಇಯರ್ 6, ದೇ ಕುಡ್ ಬಿ ವರ್ಕಿಂಗ್ ಅಟ್ ಅ ಗ್ರೇಡ್ ಲೆವೆಲ್ 4, ಅಂದ್ರೆ ಇಯರ್ 4 ವರ್ಗೆ ಮಾಡ್ತಿರ್ಬೋದು. ಸೊ ದ ಆವರೇಜ್ ಸ್ಟ್ಯಾಂಡರ್ಡ್ ಇಸ್ ಜಸ್ಟ್ ಗ್ರೇಡ್ 5 ಅಷ್ಟೇ. ಅಂದ್ರೆ ಸೊ ಟಿಲ್ ದೇರ್ ಅಂದ್ರೆ ಕಂಟ್ರಿದಾಗಿನ ಸ್ಟ್ಯಾಂಡರ್ಡ್ ಇದು ಎಜುಕೇಶನ್ ಇಸ್ ಎಂಡ್ ಆಫ್ ಇಯರ್ 6 ಅಂದ್ರೆ 6 ಇರ್ತಾರ ಅಂತ ಹಂಗಿಲ್ಲ. ಸೊ ದೇ ಕುಡ್ ಬಿ ಅ ಬಿಟ್ ಲೋವರ್, ಬಟ್ ಇಟ್ ಡಸಂಟ್ ಮ್ಯಾಟರ್. ಇಟ್ ಡಸಂಟ್ ಮ್ಯಾಟರ್, ಅದೇ ಸ್ವಲ್ಪ ಕಮ್ಮಿ ಬಂದ ಹಾಗೆ, ಬಟ್ ಇಟ್ ಇಸ್ ಫೈನ್. ಸೊ ನಾನು ಅದೇ ಇವಾಗ ಪಬ್ಲಿಕ್ ಇದಿರುತ್ತಲ್ಲ ಎಕ್ಸಾಮ್ಸ್ ಅಂತ ಹೇಳ್ತಾ ಇದ್ನಲ್ಲ, ಅದರ ಈಕ್ವಿವೆಲೆಂಟ್ ಇಲ್ಲಿ ಯಾವ ಸ್ಟೇಜ್ ಅಲ್ಲಿ ಇರುತ್ತೆ ಅನ್ನೋದ್ರ ಬಗ್ಗೆ ಕೂಡ ನಮ್ಮ ಕೇಳುಗರಿಗೊಂದು ಪರಿಚಯ ಮಾಡಿಕೊಟ್ಬಿಡಿ. ಅದೇ ಎಂಡ್ ಆಫ್ ಇಯರ್ 6ಗೆ ಕೀ ಸ್ಟೇಜ್ 2 ಸ್ಯಾಟ್ಸ್ ಎಕ್ಸಾಮ್ ಅಂತಾರೆ. ಸೊ ದೋಸ್ ಕೋರ್ಸ್ ಆರ್ ರೆಕಾರ್ಡೆಡ್. ಅವಾಗ 4 ಪೇಪರ್ ಮಾಡ್ತಾರೆ ಮಕ್ಕಳು. ಮ್ಯಾಥ್ಸ್ ನಲ್ಲಿ ಅರಿಥಮೆಟಿಕ್ 1 ಪೇಪರ್ ಇರ್ತದ, ರೀಸನಿಂಗ್ 1 ಪೇಪರ್ ಇರ್ತದ, ಮತ್ತ ಇಂಗ್ಲಿಷ್ ನಾಗ ರೀಡಿಂಗ್ ಅಂತ 1 ಪೇಪರ್ ಇರ್ತದ, ಮತ್ತೆ ಸ್ಪ್ಯಾಗ್ ಅಂದ್ರೆ ಸ್ಪೆಲ್ಲಿಂಗ್ಸ್, ಪಂಕ್ಚುಯೇಷನ್ ಅಂಡ್ ಗ್ರಾಮರ್. ಸೊ ದೋಸ್ ಆರ್ ದ 4 ಟೆಸ್ಟ್ ಓನ್ಲಿ ಚಿಲ್ಡ್ರನ್ ಡೂ 1 ಎವ್ರಿ ಡೇ. ಹಾಗೆ ಮಾಡ್ತಾರೆ ಫಾರ್ ಅಟ್ ದಿ ಎಂಡ್ ಆಫ್ ಇಯರ್ 6. ಅದಾದ್ಮೇಲೆ year 7, year 8, year 9 ಅವ್ರ ಹಂಗೆ ಮಿನಿ ಟೆಸ್ಟ್ ಇರ್ತಾವೆ, ಎಂಡ್ ಆಫ್ ಇಯರ್ ಅಸೆಸ್ಮೆಂಟ್ಸ್ ಇರ್ತಾವ, ಬಟ್ ದೋಸ್ ಆರ್ ನಾಟ್ ಪಬ್ಲಿಕ್ ಎಕ್ಸಾಮ್ಸ್. ಮತ್ ಮೇನ್ ಪಬ್ಲಿಕ್ ಎಕ್ಸಾಮ್ ಬರ್ತದೆ ಎಂಡ್ ಆಫ್ ಇಯರ್ 11, ಅದಕ್ಕೆ GCSE ಅಂತಾರೆ, ವಿಚ್ ಇಸ್ ಈಕ್ವಲೆಂಟ್ ಟು ಅವರ್ SSLC in India. Although here GCSE is 11, end of year 11, ಮಕ್ಕಳು 1 ವರ್ಷ ಲಘು ಸ್ಕೂಲ್ ಹೋಗ್ತಾರಂತ, we have 11 years of education rather than 10. ಅದಕ್ಕೆ ಸೊ ದಟ್ ಇಸ್ ಈಕ್ವಲ್, ಅಂಡ್ ಮಕ್ಕಳು ಅವಾಗ 16 years ಅವರೇ ಇರ್ತಾರೆ. ಸೊ ಇಟ್ ಇಸ್ ಏಜ್ ವೈಸ್ ದೇ ಆರ್ ಸಿಮಿಲರ್ ಟು ವಾಟ್ ವಿ ಹ್ಯಾವ್ ಲರ್ನ್ಡ್ ಬ್ಯಾಕ್ ಹೋಮ್, ಬಟ್ ದೇ ಆರ್ ಡೂಯಿಂಗ್ ಎಕ್ಸಾಮ್ ಅಟ್ ದಿ ಎಂಡ್ ಆಫ್ ಇಯರ್ 11. ದಟ್ ಇಸ್ ಕಾಲ್ಡ್ ದ GCSE ಎಕ್ಸಾಮ್. GCSE ಎಕ್ಸಾಮ್ಸ್ಗೆ ಅವ್ರಿಗೆ 10 ಸಬ್ಜೆಕ್ಟ್ಸ್ ಇರ್ತಾವ. So when they initially when they go to school in year 7 and year 8, they are not choosing all their 10 subjects that they will be taking up, but maths, English, science, geography ಇವೆಲ್ಲ ಇರ್ತಾವ. ಆದ್ರೆ when they go to year 9, 10 and 11, they can choose their subjects. ಫ್ರೆಂಚ್ ಸ್ಪ್ಯಾನಿಶ್ ಎರಡು ಮಾಡ್ಬೇಕಾಗಿಲ್ಲ. ಅಂದ್ರೆ ಜರ್ಮನ್, ಫ್ರೆಂಚ್, ಸ್ಪ್ಯಾನಿಶ್ ಫಾರ್ ಎಕ್ಸಾಂಪಲ್ 3 ಲ್ಯಾಂಗ್ವೇಜ್ ಇರ್ತದೆ, they can choose only 1 language. ಮತ್ತೆ ಸಿಮಿಲರ್ ದೇ ವಿಲ್ ಹ್ಯಾವ್ ಜಾಗ್ರಫಿ ಮಾಡ್ಬೇಕಾಗಿಲ್ಲ, ಚಿಲ್ಡ್ರನ್ ಹಿಸ್ಟ್ರಿ, ಅವ್ರ ಅಷ್ಟು ಎಲ್ಲ ಸಬ್ಜೆಕ್ಟ್ಸ್ ಚಾಯ್ಸಸ್ ಒಳಗೆ ದಟ್ ಈಸ್ ಆಲ್ ಡಿಫ್ರೆಂಟ್. ಅಂದ್ರೆ ಬೇರೆ ಸ್ಕೂಲ್ಸ್ ಆಫರ್ ಡಿಫ್ರೆಂಟ್ ಸಬ್ಜೆಕ್ಟ್. ಸೊ ಸಮ್ ಸ್ಕೂಲ್ಸ್ ಆಫರ್ ಎಕನಾಮಿಕ್ಸ್, ಫೈನಾನ್ಸ್ ಫಾರ್ GCSE ಲೆವೆಲ್ ಇಟ್ ಸೆಲ್ಫ್. ಸೊ ಸ್ಕೂಲ್ ನಾಗ ಎಷ್ಟು ಸಬ್ಜೆಕ್ಟ್ ಇರ್ತಾವ ಅದ್ರಾಗ ಯು ಕ್ಯಾನ್ ಚೂಸ್ ಅಪ್ ಟು 4 ಸಬ್ಜೆಕ್ಟ್ಸ್. ಆಮೇಲೆ ಕೆಲವೊಂದು ಕಂಪಲ್ಸರಿ, ಸೈನ್ಸ್ ಕೆಲವೊಂದು ಸ್ಕೂಲ್ಸ್ ನಾಗ ಟ್ರಿಪಲ್ ಸೈನ್ಸ್, ಮತ್ತೆ ಇಂಗ್ಲಿಷ್ ಅಂಡ್ ಮ್ಯಾಥ್ಸ್, ದೀಸ್ ಆರ್ ಕಂಪಲ್ಸರಿ ಸಬ್ಜೆಕ್ಟ್ಸ್ GCSE ವರ್ಗೆ. And I think one language and one humanitarian I think are like compulsory ತಗೋಬೇಕಲ್ವಾ? ಅದಷ್ಟು ಬಿಟ್ಟು ಅವ್ರ ಇಂಟ್ರೆಸ್ಟ್ ಪ್ರಕಾರ ಬೇರೆ ಸಬ್ಜೆಕ್ಟ್. I think like I remember ಅಲ್ಲೆಲ್ಲ ಡಿಗ್ರಿಯಲ್ಲಿ ಆಪ್ಷನಲ್ ತಗೊಳಕ್ ಸಿಗ್ತಾ ಇತ್ತು ಅನ್ಸುತ್ತೆ ಇಂಗ್ಲಿಷ್. ಇವ್ರು ಐ ಥಿಂಕ್ ದಟ್ ವೈಸ್ ದೇ ಆರ್ ಕ್ವೈಟ್ ಲೈಕ್ ಅಡ್ವಾಂಟೇಜಸ್ ಅವ್ರಿಗೆ ಇದು ಈ ತರ ಒಂದು ಫೆಸಿಲಿಟಿ ಸಿಕ್ಕೋದು, ಒಂದು ಸಬ್ಜೆಕ್ಟ್ ಬಗ್ಗೆ ಆ ಏಜ್ ಇಂದಾನೆ ತಿಳ್ಕೊಳಕ್ ಒಂದು ಚಾನ್ಸ್ ಸಿಕ್ಕೋದು ಎಲ್ಲಾನು. ಮತ್ತೆ ಅಲ್ಲಿ PU ತರ ಇಲ್ಲಿ A levels ಕೂಡ ಇದೆ ಅಲ್ವಾ? ಆಮೇಲೆ ಆಮೇಲೆ ಅಲ್ಲಿಂದ GCSE ಆದ್ಮೇಲೆ ಮಕ್ಕಳಿಗೆ 2 ವರ್ಷ ಮತ್ತೆ ಕಲಿಯೋದು ಸ್ಕೂಲ್ನಾಗೆ. ದೇ ಡೋಂಟ್ ಹ್ಯಾವ್ ಟು ಗೋ ಟು ಅ ಡಿಫ್ರೆಂಟ್ ಕಾಲೇಜ್ ಅದ ಎಲ್ಲೇ ಬೇರೆ ಕಡೆ. ಇಂಡಿಯಾದಾಗ ಅಲ್ಲಿ ಕಾಲೇಜ್ ಹೋಗ್ಬೇಕಾಗ್ತದೆ. ಅಲ್ಲಿ ಕಾಲೇಜ್ ಕಾನ್ಸೆಪ್ಟ್ ಇಲ್ಲ. ಇಲ್ಲಿ ಕಾಲೇಜ್ ಕಾನ್ಸೆಪ್ಟ್ ಇದೆ, ಬಟ್ ದಟ್ ಇಸ್ ಫಾರ್ ವೊಕೇಶನಲ್ ಸಬ್ಜೆಕ್ಟ್ಸ್. ಬಟ್ ಮೇನ್ ಸ್ಟ್ರೀಮ್ ಎಜುಕೇಶನ್ ದಾಗ ಚಿಲ್ಡ್ರನ್ ಸ್ಟಿಲ್ ಸ್ಟೇ ಇನ್ ದ ಸೇಮ್ ಸ್ಕೂಲ್, or they might swap schools, but they will still stay in school.
ಇನ್ ಮತ್ತೆ 2 ವರ್ಷಕ್ಕೆ. ಸೊ ದೋಸ್ ಆರ್ ಕಾಲ್ಡ್ AS level and A level, or some children call it 5th form and 6th form. ಇಲ್ಲೇನಿರ್ತದ, ಅವಾಗ ನಾವು 3 ಸಬ್ಜೆಕ್ಟ್ ಮಿನಿಮಮ್ 3 ಸಬ್ಜೆಕ್ಟ್ ತಗೋಬೇಕು. 3 ಸಬ್ಜೆಕ್ಟ್ ಕಂಪಲ್ಸರಿ ಅದ. ಯೂನಿವರ್ಸಿಟಿ ಅಡ್ಮಿಷನ್ಸ್ ವಿಲ್ ಆಲ್ ಬಿ ಗ್ರಾಂಟೆಡ್ ಬೇಸ್ಡ್ ಆನ್ 3 ಸಬ್ಜೆಕ್ಟ್ಸ್ ಗ್ರೇಡ್ಸ್. ಮಕ್ಳು ಹೆಂಗ್ ಮಾಡ್ತಾರೆ, ಕೆಲವೊಬ್ರು ಅಬವ್ ಆವರೇಜ್ ಇದ್ದವರು 4 ಸಬ್ಜೆಕ್ಟ್ಸ್ ತಗೋತಾರೆ. ಖರೆ 3 ಸಬ್ಜೆಕ್ಟ್ ಇಸ್ ಇಂಪಾರ್ಟೆಂಟ್. ಯಾವ ಬೇಕಾದ 3 ಸಬ್ಜೆಕ್ಟ್ ಮಾಡ್ಬೋದು ಅವರು. ಆಮೇಲೆ ಅವ್ರಿಗೆ ಏನ್ ಮಾಡ್ತಾರೆ, ಅದು ಎಂಡ್ ಆಫ್ ಇಯರ್ 12 UCAS prediction exam ಅಂತ ಇರ್ತದ. So university will give the children provisional offer based on their UCAS prediction exam. Year 12 ದಾಗ ಏನ್ ಎಕ್ಸಾಮ್ ತಗೋತಾರ ಅದ್ರೊಳಗೆ ಏನ್ ಸ್ಕೋರ್ ಮಾಡ್ತಾರ, ಅದ್ರ ಬೇಸಿಸ್ ಮೇಲೆ ಅವ್ರಿಗೆ ಅಡ್ಮಿಷನ್ ಪ್ರೊವಿಷನಲ್ ಆಫರ್ ಸಿಗ್ತದ. ಸೊ ಎಂಡ್ ಆಫ್ ಇಯರ್ 13 ಏನ್ ಎಕ್ಸಾಮ್ ಅವ್ರು ಮಾಡ್ತಾರೆ, ಸೊ ಆ ಎಕ್ಸಾಮ್ ನಾಗ ಅವ್ರ ಆ ಕಂಡೀಷನ್, ಅದೇನ್ ಕಂಡೀಷನಲ್ ಆಫರ್ ಇರ್ತದ, ಆ ಕಂಡೀಷನ್ ಸ್ಯಾಟಿಸ್ಫೈ ಮಾಡಿದ್ರೆ ಅವ್ರಿಗೆ ಅಡ್ಮಿಷನ್ ಸಿಗ್ತದ. ಆ ಕಾಲೇಜ್ನಾಗಿನ ಅಡ್ಮಿಷನ್ ಕನ್ಫರ್ಮ್ ಆಗ್ತದ ಆ ಯೂನಿವರ್ಸಿಟಿ. ಅದು ತುಂಬಾ ಡಿಫ್ರೆಂಟ್ ನಮ್ಮ ಇಂಡಿಯಾಗ ಹೋಲಿಸಿದ್ರೆ. ಎಕ್ಸಾಮ್ ಆಗಿದ್ಮೇಲೆ ರಿಸಲ್ಟ್ ತಗೊಂಡು ಇನ್ನ ಅದು ಇನ್ನೂ ಕಾಂಪಿಟೇಟಿವ್ ಎಕ್ಸಾಮ್ಸ್ ಎಲ್ಲ ಬರ್ದು ಅದ್ರ ರಿಸಲ್ಟ್ ಮೇಲೆ ಕೊಡ್ತಾರೆ. ಇಲ್ಲಿ ಅದೇ ಇಯರ್ 12 ಅಲ್ಲೇನೆ ನಿಮ್ಗೆ ಎಷ್ಟು ಬರ್ಬಹುದು, ಹಿಂಗ್ ಬಂದ್ರೆ ಹಿಂಗ್ ಸಿಕ್ಕತ್ತೆ, ಆತರ ಒಂದು ಐಡಿಯಾ ಬಂದ್ಬಿಟ್ಟಿರುತ್ತೆ, ವಿಚ್ ಇಸ್ ಅ ಗುಡ್ ಥಿಂಗ್ ಅನ್ಸುತ್ತೆ. ಇನ್ನೊಂದು ತಮಾಷೆ ಏನಪ್ಪಾ ಅಂದ್ರೆ, 2 ಸಬ್ಜೆಕ್ಟ್ ಇಂದ ಪಾಪ ಅವರು ಏನು ಪ್ರೈಮರಿಯಲ್ಲಿ 10 ಸಬ್ಜೆಕ್ಟ್ ಬರ್ತಾರೆ ಹೈಸ್ಕೂಲ್ ಅಲ್ಲಿ. ಹೌದು. ಮತ್ತೆ A ಲೆವೆಲ್ಸ್ಗೆ 3-4 ಆಗೋಗತ್ತೆ ಅಲ್ವಾ? ಹೌದು. ಆದ್ರೆ ಕಾಂಟೆಂಟ್ A ಲೆವೆಲ್ಸ್ಗೆ ದೇ ಸ್ಟಡಿ ಥರಲಿ ದಟ್ ಸಬ್ಜೆಕ್ಟ್. ಎಸ್, ಯಾ. ನಾನು ಕಂಪೇರ್ ಮಾಡಿದ್ರೆ ಇಂಡಿಯಾದ್ದು ಇಲ್ಲಿದು ಕರಿಕ್ಯುಲಮ್, ದೀಸ್ ಚಿಲ್ಡ್ರನ್ ಆರ್ ವೆಲ್ ವರ್ಸ್ಡ್ ಇನ್ ವಾಟ್ ದೇ ಹ್ಯಾವ್ ಲರ್ನ್ ಡ್ಯೂರಿಂಗ್ ದಿ A levels. ಯಾಕಂದ್ರೆ ಕಾನ್ಸೆಪ್ಟ್ ಇಷ್ಟು ಡೆಪ್ತ್ ನೇ ಕಲಿತಾರಲ್ಲ. ಸೊ ಇಟ್ ಇಸ್ ಮಚ್ ಮೋರ್ ಇನ್ ಡೆಪ್ತ್. ಯಾ, ಅಬ್ಸಲ್ಯೂಟ್ಲಿ. ಮತ್ತೆ ಏನು ಇವು ಇರ್ತಾವಲ್ಲ ಎಂಟ್ರೆನ್ಸ್ ಎಕ್ಸಾಮ್ಸ್ ಎಲ್ಲ ಅವರು ಇಯರ್ 12 ದಾಗ ಮಾಡ್ತಾರೆ. ಇಲ್ಲಿ ಫಾರ್ ಎಕ್ಸಾಂಪಲ್ ಈಗ ಮೆಡಿಸಿನ್ ಮಾಡ್ಬೇಕಾದ್ರೆ, ಸೊ ದೇರ್ ಆರ್ ಎಂಟ್ರೆನ್ಸ್ ಎಕ್ಸಾಮ್ಸ್ ಕಾಲ್ಡ್ BMAT ಅಂಡ್ UCAT. ಅವ್ ಎರಡೂ ಮಾಡ್ತಾರ ಅವರು ಇಯರ್ 12 ದಾಗ. ಹಿಂಗೆಲ್ಲಾ ಎಂಟ್ರೆನ್ಸ್ ಎಕ್ಸಾಮ್ಸ್ ಏನಿರ್ತಾವ ಅವೆಲ್ಲ ಇಯರ್ 12 ದಾಗ ಮಾಡ್ತಾರೆ ಬಿಫೋರ್ ದೇ ಡೂ ದ ಇಯರ್ 12 ಪ್ರೆಡಿಕ್ಷನ್ ಎಕ್ಸಾಮ್, UCAS ಪ್ರೆಡಿಕ್ಷನ್ ಎಕ್ಸಾಮ್. ಯಾ. ಸೊ ಬೇಸ್ಡ್ ಆನ್ ದಟ್ ಅವ್ರಿಗೆ ಆಫರ್ಸ್ ಸಿಕ್ಕತ್ತೆ ಅಂತ ಹೇಳ್ತಾ ಇದ್ದೀರಾ? ಅಡಿಷನಲ್ ಆಫರ್ಸ್. ಎಸ್, ವೆರಿ ನೈಸ್ ಜ್ಯೋತಿ, ಥ್ಯಾಂಕ್ ಯು. ಎಷ್ಟೋ ಜನ ಅಪ್ಪ ಅಮ್ಮಂದ್ರಿಗೆ ಏನು ಇದರಿಂದ ಹೆಲ್ಪ್ ಆಗಿರತ್ತೆ ಅಂತ ಅನ್ಕೊಳ್ತಾ ಇದ್ದೀನಿ. ಅಂಡ್ ನಾವು ಅವಾಗಲೇ ಮಾತಾಡ್ಕೊಳ್ತಾ ಇದ್ದ ಹಾಗೆ ಈ ಎಕ್ಸಾಮು, ಈ ಪಬ್ಲಿಕ್ ಎಕ್ಸಾಮು ಅಂತ ಮಾತಾಡಿದಾಗ ಮಕ್ಕಳಿಗಿಂತ ಜಾಸ್ತಿ ತಂದೆ ತಾಯಿ ತಲೆ ಕೆಡಿಸ್ಕೊಂಡ್ಬಿಡ್ತಾರೆ. ಸೊ ಅವರಿಗೆ ನಿಮ್ದು ಕಿವಿ ಮಾತೇನು ಅಂತ ಕೇಳ್ತೀವಿ ನಾನು ಗಿರೀಶ್ ನಿಮ್ನ. ಆದ್ರೆ ಇವಾಗ ಒಂದು ಪುಟಾಣಿ ವಿರಾಮ ತಗೊಳ್ಳೋಣ, ಅದಾದ್ಮೇಲೆ ಮತ್ತೆ ಸಿಗ್ತೀವಿ. ಕೇಳುಗರೆ, ನೀವು ಕೂಡ ಕ್ಯೂರಿಯಸ್ ಆಗಿದ್ರೆ ಯಾವ ರೀತಿ ನಿಮ್ಮ ಟೆನ್ಷನ್ ನ ಸ್ವಲ್ಪ ಕಮ್ಮಿ ಮಾಡ್ಕೋಬಹುದು ಅಥವಾ ಆಂಕ್ಷಿಯಸ್ ಆಗದಲ್ಲೇ ಇರಬಹುದು ಈ ಎಕ್ಸಾಮ್ಸ್ ಬಗ್ಗೆ ಅಂತ ಕೇಳೋ ಆಸೆ ಇದ್ರೆ ಸ್ಟೇ ಟ್ಯೂನ್ಡ್ ಇನ್ ಆನ್ ನಮ್ ರೇಡಿಯೋ. ಯಾಕೆಂದ್ರೆ ಕನ್ನಡ ಕೇಳೋ ಮಜಾನೇ ಬೇರೆ. ಆನ್ ಏರ್ ಜೊತೆ ಆನ್ಲೈನ್ ಕೂಡ ನಮ್ ರೇಡಿಯೋನ ಲೈಕ್, ಫಾಲೋ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ ಮತ್ತೆ ಯೂಟ್ಯೂಬ್ ನಲ್ಲಿ. NammRadio ನಮ್ ರೇಡಿಯೋ, ಯಾಕಂದ್ರೆ ಕನ್ನಡ ಕೇಳೋ ಮಜಾನೇ ಬೇರೆ. ವೆಲ್ಕಮ್ ಬ್ಯಾಕ್ ಟು ಯುವರ್ ಫೇವರೇಟ್ ವೀಕೆಂಡ್ ಶೋ ವಾಟ್ಸ್ಆಪ್ UK. ಇದು UK ಇಂದ ನೇರವಾಗಿ ಪ್ರಸಾರ ಆಗ್ತಾ ಇರೋ ಕಾರ್ಯಕ್ರಮ ಹಾಗೂ ನಮ್ಮ ಕಾರ್ಯಕ್ರಮದ ಪ್ರಾಯೋಜಕರು ಅರ್ಬನ್ ಫಾರ್ಮರ್ಸ್. ಕಾರ್ಯಕ್ರಮದಲ್ಲಿ ಬ್ರೇಕ್ ಹೋಗೋ ಮುಂಚೆ ನಾವು ಇಲ್ಲಿನ ಎಜುಕೇಶನ್ ಸಿಸ್ಟಮ್ ಬಗ್ಗೆ ವಿಚಾರ ತಿಳ್ಕೊತಾ ಇದ್ವಿ. ಬಹಳಷ್ಟು ಜನ ಈಗಾಗ್ಲೇ ಈ ಹಂತನ ದಾಟ್ಬಿಟ್ಟಿರೋ ಪೇರೆಂಟ್ಸ್ ಗೆ ಒಂಥರ ನಾಸ್ಟಾಲ್ಜಿಕ್ ಆಗ್ತಾ ಇರ್ಬೋದು, ಅರೆ ನಾವು ಇದೆಲ್ಲ ಮಾಡಿದ್ವಿ ಅಲ್ವಾ ಅಂತ. ಹಾಗೆ ನಂತರ ಇರುವಂತ ಸುಮಾರು ಜನ ಪೇರೆಂಟ್ಸ್ ಗೆ ಇದು ಬಹಳನೇ ಇನ್ಫಾರ್ಮೇಟಿವ್ ಆಗಿರ್ಬಹುದು. ಇನ್ನು ಕೆಲವೊಬ್ರು ಇಂಡಿಯಾದಿಂದ ಜಸ್ಟ್ ಗೆ ಮೂವ್ ಆಗಿರೋರಿಗೆ ಎಲ್ಲಿ ಯಾವ ಶಾಲೆಗೆ ನಾವು ಸೇರಿಸಬೇಕು, ಯಾಕಂದ್ರೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸುಮಾರು ವಾಟ್ಸ್ಆಪ್ ಗ್ರೂಪ್ ಗಳಲ್ಲಿ ಮೆಸೇಜ್ ಬರ್ತಾ ಇರತ್ತೆ, ವಿ ಆರ್ ಜಸ್ಟ್ ಮೂವಿಂಗ್ ಔಟ್, ವಿಚ್ ಏರಿಯಾ ಇಸ್ ಬೆಟರ್, ಯಾವ ಏರಿಯಾದಲ್ಲಿ ಮೂವ್ ಮಾಡಿದ್ರೆ. ಅಂಡ್ ಎಲ್ಲಾದ್ರಲ್ಲೂ ಒಂದು ಕನ್ಸರ್ನ್ ಶಾಲೆಗಳ ಬಗ್ಗೆ ಇದ್ದೇ ಇರತ್ತೆ. ಸೊ ಜ್ಯೋತಿ ಅವರೇ, ನಿಮ್ಮ ಹತ್ರ ಒಂದು ಪ್ರಶ್ನೆ ನನಗೆ. ಇಲ್ಲಿ ಶಾಲೆಗಳು ಐ ಆಮ್ ಶೋರ್ ಬ್ಯಾಕ್ ಇನ್ ಇಂಡಿಯಾ ನಿಮಗೆ ಡೊನೇಷನ್ ಕೊಟ್ಟು ಗವರ್ಮೆಂಟ್ ಸ್ಕೂಲಿಗೆ ಕಳ್ಸೋದು ಬಹಳನೇ ಕಡಿಮೆ. ನಾನ್ ಗವರ್ಮೆಂಟ್ ಸ್ಕೂಲಲ್ಲಿ ಓದಿದ್ದು ಬಹಳ ಹೆಮ್ಮೆಯಿಂದ ಹೇಳ್ತೀನಿ. ಆದ್ರೆ ಈಗ ನಾನು ಇಂಡಿಯಾದಲ್ಲಿ ಇದ್ರೆ ನನ್ನ ಮಗನಿಗೆ ಗವರ್ಮೆಂಟ್ ಸ್ಕೂಲಿಗೆ ಕಳಿಸ್ತಿದ್ನ ನನಗೆ ಗೊತ್ತಿಲ್ಲ ಖಂಡಿತವಾಗಿ. ಆದ್ರೆ ಇಲ್ಲಿ ಬಂದಾಗ ನಮ್ಗೆ ಗೊತ್ತಾಗೋದೇನು ಅಂತಂದ್ರೆ, ಬಿಕಾಸ್ ಆಫ್ ದ ಎಜುಕೇಶನ್ ಸಿಸ್ಟಮ್ ಹೇಗಿದೆ ಅಂದ್ರೆ, ನಾವು ಇಲ್ಲಿನ ಕೌನ್ಸಿಲ್ ಅಥವಾ ಗವರ್ಮೆಂಟ್ ಸ್ಕೂಲ್ಗಳಿಗೆ ಮಕ್ಕಳನ್ನ ಕಳಿಸ್ತೀವಿ. ಪ್ರೈವೇಟ್ ಸ್ಕೂಲ್ಗಳು ಅಫೋರ್ಡಬಿಲಿಟಿ ಇರೋರು ಅಷ್ಟೇ, ಕೆಲವೊಂದು ಬೆರಳೆಣಿಕೆ ಎಷ್ಟು ಜನ ಮಾತ್ರ ಕಳಿಸ್ತಾರೆ ಅಂತಾನೆ ಹೇಳ್ಬೋದು. ಹಾಗೆ ನಾವು ಕಳಿಸ್ಬೇಕಾದ್ರೆ ಮತ್ತೆ ನಮ್ಗೆ ಇಲ್ಲಿ ಕಾಲೇಜ್ ಸ್ಕೂಲ್ಗಳಿಗೆಲ್ಲ ಅಡ್ಮಿಷನ್ ಗೆ ಕ್ಯಾಚ್ಮೆಂಟ್ ಅಂತ ಒಂದಿರತ್ತೆ. ನಿಮ್ಮ ಮನೆ
ಯಾವ ಏರಿಯಾದಲ್ಲಿರತ್ತೆ ಆ ಶಾಲೆಗಷ್ಟೇ ಕಳಿಸ್ಬೇಕಾಗತ್ತೆ. ಇದೆಲ್ಲ ಒಂದಷ್ಟು ರೂಲ್ಸ್ ಗಳಿದಾವೆ ಇಲ್ಲಿ. ಇದೆಲ್ಲ ರೂಲ್ಸ್ ಎಂದಾಗ ಹೌ ದೀಸ್ ಸ್ಕೂಲ್ಸ್ ಆರ್ ಡಿಫರೆಂಟ್ ಅನ್ಸುತ್ತೆ. ಯಾಕಂದ್ರೆ ಕೆಲವೊಂದು ಸ್ಕೂಲ್ಗಳು ಒಂದು ರೇಟಿಂಗ್ ಪ್ರಕಾರ ಔಟ್ಸ್ಟ್ಯಾಂಡಿಂಗ್ ಅಂತ ಕೊಡ್ತಾರೆ, ಕೆಲವೊಂದು ಗುಡ್ ಅಂತ ಕೊಡ್ತಾರೆ, ಆವರೇಜ್ ಅಂತ ಕೊಡ್ತಾರೆ. ಕೆಲವೊಂದು ಪ್ರೈವೇಟ್ ಸ್ಕೂಲ್ಗಳು ತುಂಬಾ ಚೆನ್ನಾಗಿದೆ ಅಂತ ಅನ್ಕೊಂಡ್ ಕಳಿಸ್ತಾರೆ. ಈ ಡಿಫ್ರೆನ್ಸಿಯೇಷನ್ ಏನಕ್ಕೆ, ಅಥವಾ ಹೌ ಡು ಯು ಥಿಂಕ್ ಇಟ್ ವಿಲ್ ಹ್ಯಾವ್ ಎನಿ ಇಂಪ್ಯಾಕ್ಟ್ ಆನ್ ಕಿಡ್ಸ್ ಎಜುಕೇಶನ್? ಗುಡ್ ಕ್ವೆಶ್ಚನ್ ಗಿರೀಶ್. ಇಲ್ಲಿ ಇಂಡಿಯಾದಿಂದ ಮೂವ್ ಆದವ್ರಿಗೆ ಫಸ್ಟ್ ಅಂದ್ರೆ ಯಾರು ಬಹಳ ಪೇರೆಂಟ್ಸ್ ನನಗೆ ಕೇಳ್ತಾರೆ ಹೆಂಗ್ ನೋಡು ಚೂಸ್ ಮಾಡೋದು ಸ್ಕೂಲ್ ಅಂತ. ನಾ ಹೇಳ್ತೀನಿ, ನೀವು ಯಾವ ಏರಿಯಾದಲ್ಲಿ ಮೂವ್ ಆಗ್ತೀರಿ ಅಲ್ಲಿದು ಆಫ್ಸ್ಟೆಡ್ ರೇಟಿಂಗ್ ನೋಡ್ರಿ ಆ ಸ್ಕೂಲ್ ಇದು ಅಂತ. ಸೊ ಆಫ್ಸ್ಟೆಡ್ ಅನ್ನೋದು ಇಲ್ಲಿ ಒಂದು ಇಂಡಿಪೆಂಡೆಂಟ್ ಬಾಡಿ ಇದೆ. ಸೊ ವಿಚ್ ವರ್ಕ್ಸ್ ವಿತ್ ದ ಗವರ್ಮೆಂಟ್ ಗೈಡ್ಲೈನ್ಸ್ ದೇ ವರ್ಕ್ and they grade the schools based on few categories. Avaru idide. So if they say teaching and learning is outstanding a school nag antandre, that is one important criteria. Yeraneddu, they also look at how safe the child feels in that school. So they give good, outstanding, poor based on how the child feels safe as well. So your Ofsted inspectors bandu inspection ಮಾಡಿ school inspection ಮಾಡಿ they give a grading which is valid for 2 years, usually 2 years. ಆಮೇಲೆ ಅವ್ರು ಎವ್ರಿ 2 years ಬಂದು ದೇ ಜಸ್ಟ್ ಚೆಕ್ ದ ಸ್ಕೂಲ್ ಇನ್ಸ್ಪೆಕ್ಟ್ ಮಾಡ್ತಾರೆ. ಅದ್ರ ಮೇಲೆ ಸ್ಕೂಲ್ ರೇಟಿಂಗ್ ಇರ್ತದೆ. ಸೊ ಐ ಆಸ್ಕ್ ಪೇರೆಂಟ್ಸ್, ನೀವು ಆಫ್ಸ್ಟೆಡ್ ಗ್ರೇಡಿಂಗ್ ಆಫ್ಸ್ಟೆಡ್ ರಿಪೋರ್ಟ್ ನೋಡ್ರಿ. ಎವ್ರಿ ಸ್ಕೂಲ್ ವಿಲ್ ಹ್ಯಾವ್ ಇಟ್ ಆನ್ ದ ವೆಬ್ಸೈಟ್, ಆಫ್ಸ್ಟೆಡ್ ಇನ್ಸ್ಪೆಕ್ಷನ್ ರಿಪೋರ್ಟ್. ಅದನ್ನ ನೋಡ್ಕೊಂಡು ಚೂಸ್ ಮಾಡ್ರಿ. ಆದ್ರೆ ಇಲ್ಲೇನದ, as you said, there are three different types of schools which you can send your child in a primary or high school. Main andre aimu university irtada. So these three schools are the path you want to choose for your child to go to that university. That your university should be the aim. 3 private schools andre ಒಂದು grammar school, ಒಂದು state school. States of course grammar school is government funded school, but at the same time it is just a cream layer, andre a little bit qualified, highly qualified children I would say. ಅಂದ್ರೆ one entrance test ತಗೊಂಡು grammar school ಹೋಗೋ ಮಕ್ಕಳಿದ್ದಾರೆ. There are children who go to private schools and there are children who go to state schools. Private schools fees range, it ranges from about 15k per year to 22k for primary school and high school. Adre government idu grammar school matte state school free schooling irtada till end of year 13 varge. Difference how the education that difference ಏನಂದ್ರೆ private school number of children in each class is less. The student teacher ratio is quite high. ಅಂದ್ರೆ ಕ್ಲಾಸ್ ನಲ್ಲಿ ಬರೀ 15 ಮಕ್ಕಳು ಇರ್ತಾರೆ, whereas in the state school 30 ಮಕ್ಕಳು ಇರ್ತಾರೆ. ಮತ್ತೆ ಟೀಚರ್ಸ್ ರೇಷಿಯೋನು ನಂಬರ್ ಇದು ಹೈ ಇರ್ತದೆ. ಫಾರ್ ಎಕ್ಸಾಂಪಲ್ every 5 to 6 children there is one adult teacher there in that class. Private state school that is not the case. They will have 2 teachers for every 30 students. Okay, it's more like individual attention ಹೆಚ್ಚು ಸಿಗತ್ತೆ ಮಕ್ಕಳಿಗೆ. Exactly. Curriculum wise, state school, grammar school and private school will have to cover the same things, but private school davaru one ಸ್ವಲ್ಪ extra maybe games add ಮಾಡ್ತಾರೆ. So they have a little bit of additional facilities in their school. But ಇದು grammar school and state school ಏನಿದೆ, the curriculum and the teaching is absolutely similar. Okay. ಸೊ ಹಾಗಾಗಿ ಮತ್ತೊಂದು ಪ್ರಶ್ನೆ ಇಲ್ಲೇನೆ ಜ್ಯೋತಿ, ವಿತ್ ರಿಲೆವೆಂಟ್ ಟು ದ ಸೇಮ್ ಟಾಪಿಕ್. ಈಗ ಎಷ್ಟೋ ಸರ್ತಿ ನಮಗೆ ಅನ್ಸುತ್ತೆ ಪೇರೆಂಟ್ಸ್ ನಿರಾಶರಾಗೋದನ್ನ ನೋಡಿದೀನಿ. ಮಕ್ಕಳು ಸಂತೋಷವಾಗಿರ್ತಾರೆ ಶಾಲೆನಲ್ಲಿ, ಬಟ್ ಪೇರೆಂಟ್ಸ್ ಬಹಳನೇ ನಿರಾಶರಾಗ್ತಾರೆ ಯಾವಾಗ ಅವರ ಮಕ್ಕಳಿಗೆ ಯಾವ್ದೋ ಒಂದು ಔಟ್ಸ್ಟ್ಯಾಂಡಿಂಗ್ ಸ್ಕೂಲ್ ನಲ್ಲಿ ಸಿಕ್ಕಿಲ್ಲ. ಈವನ್ ಫಾರ್ ಪ್ರೈಮರಿ, ಬೇಸಿಕ್ ಪ್ರೈಮರಿನಲ್ಲಿ ಒಂದು ಔಟ್ಸ್ಟ್ಯಾಂಡಿಂಗ್ ಶಾಲೆನಲ್ಲಿ ಅವ್ರಿಗೆ ಕ್ಯಾಚ್ಮೆಂಟ್ ಆಗಿಲ್ಲ ಅನ್ನೋ ಕಾರಣಕ್ಕೆ ಬಹಳನೇ ಕಾಂಪಿಟೇಟಿವ್ ಅನ್ಕೋತೀರಿ ಅಥವಾ ಕಂಪ್ಯಾರಿಸನ್ ಪಿಯರ್ ಪ್ರೆಷರ್ ಬರ್ತಾರ ಗೊತ್ತಿಲ್ಲ, ಅವ್ರ ಮಕ್ಕಳು ಖುಷಿಯಾಗಿರ್ತಾರೆ ನಾರ್ಮಲ್ ಮೇ ಬಿ ಗುಡ್ ರೇಟಿಂಗ್ ಇರುವಂತ ಶಾಲೆಗಳಲ್ಲಿ. ನಿಜವಾಗ್ಲೂ ಆಸ್ ಅ ಪೇರೆಂಟ್ ನೀವು ನೋಡಿದ್ರೆ ಡು ವಿ ಹ್ಯಾವ್ ಟು ರಿಯಲಿ ವರಿ ಅಬೌಟ್ ದೀಸ್ ಆಸ್ಪೆಕ್ಟ್? ನೀವು ಹೇಳಿದ್ರಿ ಅವರ್ ಏಮ್ ಶುಡ್ ಬಿ ಫಾರ್ ದಟ್ ಕಾಲೇಜ್ ಅಥವಾ ಯೂನಿವರ್ಸಿಟಿ ಟೈಮಿಗೆ ಇಸ್ ವಾಟ್ ಮೇಕ್ಸ್ ದ ಇಂಪಾರ್ಟೆಂಟ್ ಅಥವಾ ಅದು ಬಹಳ ಮುಖ್ಯ ಅಂತ. ಬಟ್ ಬೇಸಿಕ್ ಎಜುಕೇಶನ್ ನಿಮಗೆ ಅದೇ ಕರಿಕ್ಯುಲಮ್ ಇದೆ, ಹೇಳ್ಕೊಡೋ ಮೆಥಡಾಲಜಿ ಒಂದೇ ಇದೆ,
So really, do we have to worry when we send our kids to a good school? Girish, honestly speaking, ಮಕ್ಕಳಿಗೆ as long as they are safe and happy in the school, there is no need to worry. ನೀವು ಮನೆಯಲ್ಲಿ ಒಂದ್ ಸ್ವಲ್ಪ ಕಲಿಸ್ಕೊಟ್ರಿ ಅಥವಾ ಅವ್ರನ್ನೆಲ್ಲ ನೋಡ್ತಾ ಇದ್ದೀರಿ, what they are doing, monitoring what they are doing, and ಒಂದ್ ಸ್ವಲ್ಪ ಸಪೋರ್ಟ್ ಮಾಡಿದ್ರೆ children will do very well irrespective of what school they go. But main thing is that children should feel safe in the school and they should be happy performing there. ಬಹಳ ಒಳ್ಳೆ ಮಾತು ಹೇಳಿದ್ರಿ ಜ್ಯೋತಿ. ಇಲ್ಲಿ ನೀವು ರಾದರ್ ದಾನ್ ದ ರೇಟಿಂಗ್ ಆಫ್ ದ ಸ್ಕೂಲ್, ನಿಮ್ಮ ಮಗು ಹೇಗೆ ಫೀಲ್ ಮಾಡುತ್ತೆ, ಕ್ವೈಟ್ ಪಾಸಿಬಲ್ ದಟ್ ನೀವು ಔಟ್ಸ್ಟ್ಯಾಂಡಿಂಗ್ ಸ್ಕೂಲ್ ಕಳಿಸಿ ಕೂಡ ನಿಮ್ಮ ಮಗು ಅಲ್ಲಿ ಖುಷಿಯಾಗಿ ಇಲ್ಲದೆ ಇರಬಹುದು ಅಥವಾ ಸೇಫ್ ಫೀಲ್ ಆಗದೆ ಇರಬಹುದು. ಅದೇ ಮಗು ಒಂದು ನಾರ್ಮಲ್ ಆರ್ಡಿನರಿ ಅಥವಾ ಗುಡ್ ರೇಟಿಂಗ್ ಇರೋ ಸ್ಕೂಲ್ ನಲ್ಲಿ ಬಹಳನೇ ಖುಷಿಯಾಗಿ ಹೋಗ್ಬೋದು ಅಥವಾ ಕಲಿತಾ ಇರ್ಬೋದು. ಸೊ ಆ ಆಸ್ಪೆಕ್ಟ್, ಆ ಪ್ಯಾರಾಮೀಟರ್ ಬಹಳ ಮುಖ್ಯ ದಾನ್ ದ ರೇಟಿಂಗ್ ಆಫ್ ದ ಸ್ಕೂಲ್ ಅಂತ ಹೇಳಿದ್ರಿ. ಬಹಳ ಒಳ್ಳೆ ಪಾಯಿಂಟ್ ಹೇಳಿದ್ರಿ ಜ್ಯೋತಿ. ಇದೇ ರೀತಿ ನೆಕ್ಸ್ಟ್ ಲೆವೆಲ್ ಅಲ್ಲಿ ಏನೇನು ನಾವು ಪಾಯಿಂಟ್ಸ್ ನ ಕನ್ಸಿಡರ್ ಮಾಡಬೇಕು, ಎಸ್ಪೆಷಲಿ ವೆನ್ ವಿ ಫಿನಿಶ್ ಅವರ್ ಪ್ರೈಮರಿ ಸ್ಕೂಲ್ಸ್, ದಟ್ ಇಸ್ ಒಂದು ಪ್ರೆಷರ್ ಪೇರೆಂಟ್ಸ್ ಗಾಗ್ಲಿ ಮಕ್ಕಳಾಗ್ಲಿ ಪ್ರೆಷರ್ ಮೌಂಟ್ ಆಗೋದು ವೆನ್ ದೇ ಆರ್ ಇನ್ ಇಯರ್ 3-4 ಇಂದ ಶುರು ಆಗೋಗುತ್ತೆ ಎಷ್ಟೋ ಜನ ಮಕ್ಕಳಿಗೆ ಅಥವಾ ಪೇರೆಂಟ್ಸ್ ಗೆ ಅಂತ ಹೇಳ್ತೀನಿ ಮೋರ್ ಪ್ರಿಫರಬಲಿ ಅಥವಾ ಪ್ರಿಸೈಸ್ಲಿ ಹಿಯರ್. ಸೊ ಅದ್ರ ಬಗ್ಗೆ ಒಂದಷ್ಟು ಮಾತಾಡೋಣಂತೆ ನಿಮ್ ಜೊತೆಗೆ. ನಾನಂತೂ ಬಹಳ ಎಂಜಾಯ್ ಮಾಡ್ತಾ ಇದ್ದೀನಿ ಈ ಕಾನ್ವರ್ಸೇಷನ್ ಅನ್ನ. ನಂತರನೇ ನಮ್ಮ ಎಲ್ಲ ಲಿಸ್ನರ್ಸ್ ಕೂಡ ಈ ಕಾರ್ಯಕ್ರಮನ ಬಹಳ ಮೆಚ್ತಾ ಇದ್ದಾರೆ ಅಂತ ಅನ್ಕೋತಾ ಇದ್ದೀನಿ. ಲಿಸ್ನರ್ಸ್ ಕೇಳ್ತಾ ಇರೋದಿಷ್ಟೇ, ನಿಮಗೆ ನಮ್ಮ ಕಾರ್ಯಕ್ರಮ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಕಮೆಂಟ್ ಅಥವಾ ಟೆಕ್ಸ್ಟ್ ಮೂಲಕ ನಮಗೆ ನೀವು ತಿಳಿಸಬಹುದು. ನಿಮ್ದೇನಾದ್ರೂ ಪರ್ಟಿಕ್ಯುಲರ್ ಪ್ರಶ್ನೆ ಇದ್ರೆ ಕೂಡ ನಮಗೆ ಕಳಿಸಬಹುದು. ಕಾರ್ಯಕ್ರಮದಲ್ಲಿ ನಾವು ಅದನ್ನ ಕೇಳ್ತೀವಿ ಅಂತ ಹೇಳ್ತಾ ಇದ್ದೀನಿ. ಈಗ ಒಂದು ಬ್ರೇಕ್ ತಗೋತಾ ಇದ್ವಿ. ಬ್ರೇಕ್ ನಂತರ ಮತ್ತೆ ನಮ್ಮ ಮಾತನ್ನ ಮುಂದುವರಿಸ್ತಾ ಇದ್ದೀವಿ ಜ್ಯೋತಿ ಕುಲಕರ್ಣಿ ಚಿಟ್ನಿಸ್ ಅವ್ರ ಜೊತೆಗೆ. ನೀವೆಲ್ಲರೂ ಹೋದೆ ಕೇಳ್ತಾ ಇರಿ ನಮ್ ರೇಡಿಯೋ, ಯಾಕೆಂದ್ರೆ ಕನ್ನಡ ಕೇಳೋ ಮಜಾನೇ ಬೇರೆ. ನಮ್ ರೇಡಿಯೋ ವಾಟ್ಸ್ಆಪ್ ನಂಬರ್ 7338128901. ವೆಲ್ಕಮ್ ಬ್ಯಾಕ್. ಇದು ವಾಟ್ಸ್ಆಪ್ UK ಸ್ಪಾನ್ಸರ್ಡ್ ಬೈ ಅರ್ಬನ್ ಫಾರ್ಮರ್ಸ್. ನಾನು ನಿಮ್ಮ ಆರ್ಜೆ ರಶ್ಮಿ ಮಾತಾಡ್ತಾ ಇದ್ದೀನಿ. ನನ್ನ ಜೊತೆಗಿದ್ದಾರೆ ನಿಮ್ಮ ಅಚ್ಚುಮೆಚ್ಚಿನ ಆರ್ಜೆ ಗಿರೀಶ್ ಅಂಡ್ ಇವತ್ತಿನ ನಮ್ಮ ಅಚ್ಚುಮೆಚ್ಚಿನ ಅತಿಥಿ ಜ್ಯೋತಿ ಕುಲಕರ್ಣಿ ಅವರು. ಎಷ್ಟು ಚೆನ್ನಾಗಿ ಇಲ್ಲಿಯ ಎಜುಕೇಶನ್ ಸಿಸ್ಟಮ್ ಹೇಗಿದೆ, ಯಾವ್ಯಾವ ಎಕ್ಸಾಮ್ ಬರುತ್ತೆ, ಯಾವ್ಯಾವ ಸ್ಟೇಜಸ್ ಅಲ್ಲಿ ಏನೇನ್ ಇರುತ್ತೆ, ಯಾವ ಏಜ್ ಅಲ್ಲಿ ಮಕ್ಕಳು ಯಾವ ಎಕ್ಸಾಮ್ ತಗೊಳ್ತಾರೆ, ಇದೆಲ್ಲದ್ರ ಬಗ್ಗೆ ತುಂಬಾ ಮಾಹಿತಿನ ಕೊಡ್ತಾ ಇದ್ದಾರೆ ನಮ್ ಜ್ಯೋತಿ ಅವರು. ಬ್ರೇಕ್ ಹೋಗಕ್ ಮುಂಚೆ ಜ್ಯೋತಿ ಅವರೇ, ಗಿರೀಶ್ ಮಾತಾಡ್ತಾ ಇದ್ರು ಈ ಕಾಂಪಿಟೇಟಿವ್ ಎಕ್ಸಾಮ್ ಬಗ್ಗೆ. ಇಯರ್ 3, ಇಯರ್ 4 ಇಂದಾನೇನೆಲ್ಲ ಶುರು ಆಗೋಗುತ್ತೆ ಪ್ರಿಪರೇಷನ್ ಎಲ್ಲ ಅಂತ. ಹಾಗೆ ನೋಡ್ಬೇಕು ಅಂದ್ರೆ ಲೈಕ್ ವೆನ್ ವಿ ಆರ್ ಕಂಪೇರಿಂಗ್ ಇಂಡಿಯಾ ಸಿಸ್ಟಮು ಇಲ್ಲಿ ಸಿಸ್ಟಮು, ದಿಸ್ ಸೌಂಡ್ಸ್ ಲೈಕ್ ಮೋರ್ ರಿಲ್ಯಾಕ್ಸ್ಡ್ ಅಪ್ರೋಚ್ ಅಲ್ವಾ? ಆದ್ರೆ ಈ ಗ್ರಾಮರ್ ಸ್ಕೂಲ್ಗೆ ಎಂಟ್ರೆನ್ಸ್ ಎಕ್ಸಾಮು ಮತ್ತೆ ಅದ್ರ ಬಗ್ಗೆ ಇಷ್ಟೊಂದು ಜನ ಒಂಥರ ತುಂಬಾ ಆಂಕ್ಷಿಯಸ್ ಆಗೋದಿರ್ಲಿ, ಪೇರೆಂಟ್ಸ್ ವರಿ ಮಾಡೋದಿರ್ಲಿ, ಇದಕ್ಕೆಲ್ಲ ಏನ್ ಕಾರಣ ಅಂತ ಹೇಳ್ತೀರಾ? ಗ್ರಾಮರ್ ಸ್ಕೂಲ್ಸ್ ಅಂದ್ರೆ ಇದು ಒಂದು ಟೈಪ್ ಆಫ್ ಸ್ಕೂಲ್ ಎಲ್ಲಿ ಕ್ರೀಮ್ ಚಿಲ್ಡ್ರನ್ ಹೋಗ್ತಾರೆ. ಅಂದ್ರೆ ಬೇಸಿಕ್ಲಿ ಟಾಪ್ 30% ಕ್ವಾಲಿಫೈ ಆಗ್ತಾರೆ ಗ್ರಾಮರ್ ಸ್ಕೂಲ್ ಎಂಟ್ರೆನ್ಸ್ ಎಕ್ಸಾಮ್ ಕೊಟ್ಟು. ಬಿಗಿನಿಂಗ್ ಆಫ್ ಇಯರ್ 6 ನಲ್ಲಿ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಇರ್ತದೆ ಇದಕ್ಕೆ ಗ್ರಾಮರ್ ಸ್ಕೂಲ್ ಹೋಗ್ಲಿಕ್ಕೆ. ದೇ ಸ್ಟಾರ್ಟ್ ಸ್ಕೂಲ್ ಫ್ರಮ್ ಇಯರ್ 7 ಆನ್ವರ್ಡ್ಸ್ ಇನ್ ದಟ್ ಸ್ಕೂಲ್, ಬಟ್ ಅದು ಎಂಟ್ರೆನ್ಸ್ ಎಕ್ಸಾಮ್ ಬಿಗಿನಿಂಗ್ ಆಫ್ ಇಯರ್ 6 ನಲ್ಲಿ ಕೊಡ್ತಾರೆ. ಆಮೇಲೆ ರಿಸಲ್ಟ್ಸ್ ಬರ್ತದೆ, ಅಡ್ಮಿಷನ್ ಪ್ರಾಸೆಸ್ ಎಲ್ಲ ಆಗೋವರೆಗೆ 1 ವರ್ಷ ಆಗಿ ಇಯರ್ 7 ಇಂದ ಮಕ್ಕಳಲ್ಲಿ ಶುರು ಮಾಡ್ತಾರೆ. ಆದ್ರೆ ಇದು ಗ್ರಾಮರ್ ಸ್ಕೂಲ್ಗೆ ಹೋಗ್ಲಿಕ್ಕೆ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಇರ್ತದೆ. ಎಂಟ್ರೆನ್ಸ್ ಎಕ್ಸಾಮ್ನಾಗ ಬೇರೆ ಬೇರೆ ಎಕ್ಸಾಮ್ ಬಾಡೀಸ್ ಇದ್ದಾರೆ, ದೋಸ್ ಹೂ ಕಂಡಕ್ಟ್ ಎಕ್ಸಾಮ್. ಫಾರ್ ಎಕ್ಸಾಂಪಲ್ ಈಗ ನಾವು ಇರೋದು ಮಿಲ್ಟನ್ ಕೀನ್ಸ್ ಬಕಿಂಗ್ಹ್ಯಾಮ್ ಶೈರ್ ಏರಿಯಾದಾಗ GL ಅಸೆಸ್ಮೆಂಟ್ ಅಂತ ಅವರು ಎಕ್ಸಾಮ್ ತಗೋತಾರೆ. ಆಮೇಲೆ ಕೆಲವೊಂದ್ ಕಡೆ CEM ಅಂತ ಸೆಂಟರ್ ಆಫ್ ಇವ್ಯಾಲ್ಯೂಯೇಷನ್ ಅಂಡ್ ಮಾನಿಟರಿಂಗ್ ಅಂತ ಬಾಡಿ ಇದೆ, ಬೇರೆ ಬಾಡೀಸ್. ದೇ ಕಂಡಕ್ಟ್ ಎಕ್ಸಾಮ್ಸ್ ಫಾರ್ ದೀಸ್ ಗ್ರಾಮರ್ ಸ್ಕೂಲ್ಸ್. ಆಮೇಲೆ ಆ ಗ್ರಾಮರ್ ಸ್ಕೂಲ್ ನಲ್ಲಿ ದೇ ಡಿಸೈಡ್ ದ ಕರಿಕ್ಯುಲಮ್. ಈಗ ನಮ್ಮಲ್ಲಿ ಏನಿದೆ, ಇಂಗ್ಲಿಷ್, ಮ್ಯಾಥ್ಸ್, ವರ್ಬಲ್ ರೀಸನಿಂಗ್ ಅಂಡ್ ನಾನ್ ವರ್ಬಲ್ ರೀಸನಿಂಗ್, ಇದು ನಾವು 4 ಕ್ಯಾಟಗರೀಸ್ ಇರ್ತಾವ ಎಕ್ಸಾಮ್. ಸೊ 2 ಪೇಪರ್ಸ್ ಇರ್ತಾವ ಎಲ್ಲ. ಇದು ಎಂಟ್ರೆನ್ಸ್ ಎಕ್ಸಾಮ್ ಇರ್ತದ, ಮಲ್ಟಿಪಲ್ ಚಾಯ್ಸ್, ಕಂಪ್ಲೀಟ್ಲಿ ಮಲ್ಟಿಪಲ್ ಚಾಯ್ಸ್ ಎಕ್ಸಾಮ್ ಇರ್ತದೆ ಮಕ್ಕಳಿಗೆ. ಬಟ್ ಒಂದ್ ಸ್ವಲ್ಪ ಪ್ರೆಷರ್ ಯಾಕೆ ಇರ್ತದ ನೀವು ಕೇಳಿದ್ರಿ ರಶ್ಮಿ. ಪ್ರೆಷರ್ ಯಾಕೆ ಇರ್ತದ ಅಂದ್ರೆ ಮಕ್ಕಳು ವಿದಿನ್ span of 50 minutes they are answering about 80 to 90 questions, multiple choice. So it's quite a lot of questions with that time limit na. ಅದಕ್ಕೆ ಮಕ್ಕಳು ಏನ್ ಮಾಡ್ತಾರೆ, so they have to train for it. ಬಟ್ ಟ್ರೈನಿಂಗ್ year 2 ಇಂದ ಶುರು ಮಾಡೋದು ಏನೂ ನೆಸೆಸಿಟಿ ಇಲ್ಲ, ಯಾಕಂದ್ರೆ ಅನ್ನೆಸೆಸರಿ ಪ್ರೆಷರ್ ಕ್ರಿಯೇಟೆಡ್ ಆನ್ ಅ ಚೈಲ್ಡ್ ಅಂಡ್ ಪೇರೆಂಟ್ಸ್ ಅಷ್ಟೇ. ಸೊ ಟು ಪ್ರಿಪೇರ್ ದಿಸ್ ಫಾರ್ ದಿಸ್ ಗ್ರಾಮರ್ ಸ್ಕೂಲ್, basically we are looking at top 30% in the class.
So if they are in above average group na ಇದ್ರ ಸ್ಕೂಲ್ ನಾಗ, so they don't have to worry. Usually the grammar school ಇದನ್ನೇ ಹಂಗಿದೆ ಕಿ ಮಕ್ಕಳು they have to be in the top group in their school ಅಷ್ಟೇ. So if their child is in the top group in the class, they don't have to worry for any extra this. They can just support their child and practice. Books ಎಲ್ಲ available ಇರ್ತಾವ ಮಾರ್ಕೆಟ್ ನಾಗೆ, so they can practice for these grammar school like exams. The only thing is ನನ್ ಕಡೆ ಪೇರೆಂಟ್ಸ್ ಬರ್ತಾರೆ ಅಂತಾರೆ, ಇಲ್ಲ ನಮಗ್ ಗ್ರಾಮರ್ ಸ್ಕೂಲ್ ಕಳಿಸ್ಬೇಕಂತಿಲ್ಲ, ಆದ್ರೆ I want my child to be in the top group in the school. When they come with such an expectation, that is fine. Normal school ಹೋಗೋ ಮುಂದೆ if they want their child to be in the top group in their school, it is fine. Adre when they create unnecessary pressure for the child, when the child is not able to cope up, that is completely, I myself tell some parents that please don't create unnecessary pressure. State schools are equally fine and good, but depending on the child, I would say you take a call. The parents should take a call. ಸೊ ಅಂದ್ರೆ ಅದೇ ಅಷ್ಟು ತೀರಾ ಇಯರ್ 2 ಇಂದ ಶುರು ಮಾಡೋದು ಬೇಡ ಅಂತ ಹೇಳ್ತಾ ಇದ್ದಾರೆ. ಆಲ್ದೋ ಅದೇ ಲಂಡನ್ ಎಲ್ಲ ಐ ಥಿಂಕ್ ತುಂಬಾನೇ ಮಾಡ್ತಾರೆ ಜನ. ಅಂಡ್ ಲೈಕ್ ಅವರೇ ಲೈಕ್ ಪೇರೆಂಟ್ಸ್ ಸ್ವಲ್ಪ ಸಪೋರ್ಟ್ ಮಾಡಿದ್ರೆ 1 ವರ್ಷ 2 ವರ್ಷದಷ್ಟು ಸಾಕ ಪ್ರಿಪರೇಷನ್. ಇಯರ್ 4 ನಲ್ಲಿ ಪ್ರಿಪೇರ್ ಮಾಡಿದ್ರೆ, ಸೊ ದಟ್ ಎಂಡ್ ಆಫ್ ಇಯರ್ 4 ಇಯರ್ 5 ಪ್ರಿಪೇರ್ ಮಾಡಿದ್ರೆ 1.5 years is fine. Okay, ಯಾಕಂದ್ರೆ ಪ್ರಾಕ್ಟಿಸ್ ಮೇಕ್ಸ್ ಪರ್ಫೆಕ್ಟ್ ಅಲ್ಲ. ಸೊ even if they know how to solve it, they should be able to solve it within that time frame. So it is speed and accuracy matters. ಅದಕ್ಕೆ they have to coach a little bit. Yeah, and also the other thing Jyothi I have noticed is like ಈ ತರ ಟೆನ್ಷನ್ ಪಡೋದು ಮತ್ತೆ ಈ ತರ ಮಕ್ಳ ಮೇಲೆ ಪ್ರೆಷರ್ ಹೇರೋದ್ರಲ್ಲಿ ಐ ಥಿಂಕ್ ನಾವೇ ಇಂಡಿಯನ್ಸೇ ಅಥವಾ ಏಷ್ಯನ್ಸೇ ಮೇಲಿದೀವ ಅಂತ. ಹೌದು, I would agree with that, Rashmi. ಯಾಕಂದ್ರೆ Asians, for us, we prefer to academics is the only asset that we want to give our children. So we want to give them good education. But I would at the same time say that children, ಮೂರ್ ಮಕ್ಕಳಿದ್ರು ಅಂದ್ರೆ ಫಾರ್ ಎಕ್ಸಾಂಪಲ್ 3 children coming from different schools, state school, grammar school and private school, and if all the 3 have got the same grades, if I'm comparing like to like, university admission ಮಾಡೋ ಮುಂದ the first preference will be given to a state school child, because they consider them to be less privileged. The less privileged child gets the priority. Exactly. So state schools, so I have seen so many children who have done much better in schools, but still when they university competition, that they are they haven't got deserved. I mean our place sikkilla elli tavu deserve ಮಾಡ್ತಿದ್ರು ಅದರಲ್ಲಿ, because of different university admission criteria. ಅವ್ರದ್ದೇನಿದೆ ಅಂದ್ರೆ ಲೋವರ್ ಪ್ರಿವಿಲೇಜ್ಡ್ ಏರಿಯಾಸ್ ಅಥವಾ ಲೋವರ್ ಪ್ರಿವಿಲೇಜ್ ಸ್ಕೂಲ್ಸ್ಗೆ ಜಾಸ್ತಿ ಪ್ರಯಾರಿಟಿ ಕೊಡೋದು. ಓಕೆ, ಸೊ ಇದು ಅಂದ್ರೆ ಇವಾಗ ಎಕ್ಸಾಮ್ ಟೆನ್ಷನ್ ಎಲ್ಲ ಹೇಳಿದ್ರಿ. ಲೈಕ್ ಐ ಥಿಂಕ್ ಲಾಟ್ಸ್ ಆಫ್ ಸ್ಟೇಟ್ ಸ್ಕೂಲ್ಸ್ ಕೂಡ ಲೈಕ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ, ಇಲ್ಲ ಒಳ್ಳೊಳ್ಳೆ ಟೀಚರ್ಸ್ ಇರ್ತಾರೆ. ಸೊ ಹಾಗಾಗಿ ತುಂಬಾ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಜಸ್ಟ್ ಇನ್ ಕೇಸ್ ಮಕ್ಕಳು ಗ್ರಾಮರ್ ಸ್ಕೂಲ್ ಹೋಗ್ಲಿಲ್ಲ ಅಂತ ಹೇಳಿದ್ರೇನು ಅಂತ ಹೇಳ್ತಿದ್ದೀರಾ. 11+ ಆದ್ಮೇಲೆ ಜ್ಯೋತಿ ಈ GCSE ಇರ್ಬೋದು ಇಲ್ಲ A levels ಇರ್ಬೋದು, ದಟ್ ಈಸ್ ಆಲ್ಸೋ ಟೂ ಮಚ್ ಆಫ್ ಅ ಪ್ರೆಷರ್ ಅಲ್ವಾ ಮಕ್ಕಳಿಗೆ, ಎಸ್ಪೆಷಲಿ ಐ ಥಿಂಕ್ ಅಗೇನ್ ಲೈಕ್ ಏಷ್ಯನ್ ಕಮ್ಯುನಿಟಿ, ನಾವು ಮಕ್ಕಳು ಇದೇ ಕೋರ್ಸ್ ತಗೋಬೇಕು ಅದೇ ಕೋರ್ಸ್ ತಗೋಬೇಕು ಅಂತ ಫಸ್ಟ್ ಇಂದ ಇದ್ ಮಾಡ್ಕೊಂಡಿರ್ತಾರೆ. ಸೊ ಅದ್ರ ಬಗ್ಗೆ ಹೇಳಿ, ಲೈಕ್ ಆ ಏಜ್ ಅಲ್ಲಿ ಲೈಕ್ ವಾಟ್ ಈಸ್ ದ ಬೆಸ್ಟ್ ವೇ ಟು ಡೀಲ್ ವಿತ್ ಇಟ್, ಅಂದ್ರೆ ಇದೇ ಸಬ್ಜೆಕ್ಟ್ ತಗೋಬೇಕು ಆ ತರ, ಹೌ ಟು ಚೂಸ್ ದ ಸಬ್ಜೆಕ್ಟ್ಸ್ ಅವ್ರಿಗೆ ಮಕ್ಕಳಿಗೆ. ಈಗದು ನೀವು 11+ ಅಂದ್ರೆ ಅಲ್ಲಿ ಏಷ್ಯನ್ ಪೇರೆಂಟ್ಸ್ ಹೆಚ್ ಪ್ರೆಷರ್ ಇದೆ, ಬಟ್ ವೆನ್ ಯು ಕಮ್ ಟು GCSE ಅಂಡ್ ಇದ್ರು ಪ್ರೆಷರ್ ಎಲ್ಲಾರು ತಗೋತಾರ. ಇವನ್ ಇಂಗ್ಲಿಷ್ ಮಕ್ಕಳು ನಾನ್ ನೋಡಿದೀನಿ, ಅವರೆಲ್ಲ ಇಂಗ್ಲಿಷು ಸ್ಪ್ಯಾನಿಷ್ ಎಲ್ಲಾರು ಅವ್ರಿಗೆಲ್ಲರಿಗೂ ಮಕ್ಕಳಿಗೆ GCSE ಬಂದ್ಮೇಲೆ ದೇ ಗೆಟ್ ಕ್ವೈಟ್ ಸೀರಿಯಸ್, ಬಿಕಾಸ್ ದೇ ವಾಂಟ್ ಟು ಮೇಕ್ ದ ಕರಿಯರ್ ಅಲ್ಲ, ಅದೇ ಕರಿಯರ್ ಮೇಕಿಂಗ್ ಇಯರ್ಸ್ ಅಲ್ಲ GCSE ಅನ್ನೋದು. ಅವಾಗ ಅವ್ರು ಮಾಡ್ತಾನೆ. ಕರೆಕ್ಟ್. ಅವ್ರಿಗೆ ನಾನು ಕೆಲವೊಂದು ರಿವಿಷನ್ ಅಂದ್ರೆ ಹೆಂಗ್ ದೇ ಕ್ಯಾನ್ ಪ್ರಿಪೇರ್ ಅಂಡ್ ಕೋಪ್ ಅಪ್ ವಿತ್ ದ ಸ್ಟ್ರೆಸ್ ಅದು ಹೇಳ್ಕೊಡ್ತೀನಿ. ಸೊ ಮಕ್ಕಳಿಗೇನು ವೆನ್ ದೇ ವಾಂಟ್ ಟು ಪ್ರಿಪೇರ್ ಫಾರ್ ದ GCSE ಅಂಡ್ A level exam ಈಗ ನಡೆದಿದಾವೆ. ಸೊ ದೇ ಮೇನ್ ಥಿಂಗ್ ಅಂದ್ರೆ ಏನು, ಎಲ್ಲಾ ಇಲ್ಲಿ 3 ಬೋರ್ಡ್ಸ್ ಇದೆ, 3 ಎಕ್ಸಾಮ್ ಕಂಡಕ್ಟಿಂಗ್ ಬಾಡೀಸ್ ಇದಾವೆ. ಸೊ ಒನ್ ಇಸ್ AQA, OCR ಅಂಡ್ EdExcel. ಅವು ಕೆಲವೊಂದು ಸಬ್ಜೆಕ್ಟ್ ಕೆಲವೊಂದು ಬೋರ್ಡ್ಸ್ ಸ್ಕೂಲ್ ಡಿಸೈಡ್ಸ್ ವಾಟ್ ಬೋರ್ಡ್ಸ್ ದೇ ವಿಲ್ ಪಿಕ್ ಅಪ್.
ಅಂದ್ರೆ ಫಾರ್ ಎಕ್ಸಾಂಪಲ್ ಒಂದ್ ಸ್ಕೂಲ್ಗೆ ಇಂಗ್ಲಿಷ್ ಎಡೆಕ್ಸೆಲ್ ಇರ್ಬೋದು, ಸೈನ್ಸಿಗೆ OCR ಇರ್ಬೋದು, ಮ್ಯಾಥ್ಸ್ AQA ಇರ್ಬೋದು, ಹೀಗಿರ್ಬೋದು. ಸೊ ಎಲ್ಲಾ ಅಡ್ವಾನ್ಸ್ ಇನ್ಫಾರ್ಮೇಶನ್ ಬೋರ್ಡ್ಸ್ ಬಿಫೋರ್ ದ ಎಕ್ಸಾಮ್ ಕೊಡ್ತಾರೆ. ಸೊ ನಾವು ಬಿಫೋರ್ ದ GCSE ಅಂಡ್ A level ಎಕ್ಸಾಮ್ ಈಗ ಅಡ್ವಾನ್ಸ್ ಇನ್ಫಾರ್ಮೇಶನ್ ಎಲ್ಲಾ ಬೋರ್ಡ್ಸ್ ಕೊಡ್ತಾರೆ as soon as a time table is released. ಅವಾಗ ಮಕ್ಕಳು ಏನ್ ಮಾಡ್ಬೇಕು? So that is the most important thing. They should focus on understanding what they have to cover. ಆಮೇಲೆ ಎಷ್ಟು ಟೈಮ್ ಅದ ರಿವೈಸ್ ಮಾಡ್ಲಿಕ್ಕೆ. ಒಂದು 3-4 ದಿನ ಬಫರ್ ಇಟ್ಕೊಂಡು ಬಿಫೋರ್ ದ ಎಕ್ಸಾಮ್ಸ್ ದೇ ಹ್ಯಾವ್ ಟು ಪ್ರಿಪೇರ್ so that they get time to review before the exam. ಆಮೇಲೆ ಸಬ್ಜೆಕ್ಟ್ಸ್ ಪ್ರಯೋರಿಟೈಸ್ ಮಾಡ್ಬೇಕು. ಇಫ್ ಮಕ್ಕಳು ಎಲ್ಲಾ ಸಬ್ಜೆಕ್ಟ್ಸ್ ನಾಗ 8 and 9 ತಗೊಂಡಿದ್ರೆ ದೇ ಕಾಲ್ ಇಟ್ ಆಸ್ 100%. 10 ಸಬ್ಜೆಕ್ಟ್ಸ್ ನಾಗ ಇಫ್ ದೇ ಹ್ಯಾವ್ ಸ್ಕೋರ್ಡ್ ಆಲ್ 8s and 9s that is 100%. ಒಂದೇ ಗ್ರೇಡ್ 7 or 6 ಇತ್ತಂದ್ರೆ that is 90%. Okay. So that is how the top universities scan the applications. But across the whole of the country, children should score more than grade 6 in English and Maths, and all the other subjects are okay, whatever they can score. Main ಅಂದ್ರೆ ಅವ್ರು ಯಾವ ಸಬ್ಜೆಕ್ಟ್ ತಗೋಬೇಕಂತ ಮಾಡ್ಯಾರ ಯೂನಿವರ್ಸಿಟಿಗೆ, ಅದಕ್ಕೆ they have to score bit higher than all other subjects. ಆಮೇಲೆ ಮಕ್ಕಳು ಏನ್ ಮಾಡ್ಬೇಕು? they have to keep targets for themselves which are achievable. ಒಂದ್ ಡೈಲಿ ಟೈಮ್ ಟೇಬಲ್ ಮಾಡ್ಕೊಂಡು ನಾನು ನನ್ನ ಸ್ಟೂಡೆಂಟ್ಸ್ ಎಲ್ಲ ಹೇಳ್ತೀನಿ, ಟೈಮ್ ಟೇಬಲ್ ಮಾಡ್ಕೋರಿ, ಯು ಸ್ಟಿಕ್ ಟು ಅಟ್ ಲೀಸ್ಟ್ 80% of what you have planned to achieve that day. So then and try to retain the information by making some flashcards ಅಥವಾ ಏನಾರೆ whatever way they feel they prefer. notes ಬರ್ಕೋದು, ಫ್ಲಾಶ್ ಕಾರ್ಡ್ಸ್ ಮಾಡೋದು, ವಿಡಿಯೋ ನೋಡೋದು, ಟ್ಯೂಟೋರಿಯಲ್ಸ್ ನೋಡೋದು, so whatever way they can revise. So whatever works for them. However they can be more productive. ಅವ್ರಿಗೆ ಇಷ್ಟ ಆಗುವಂತ ಸಬ್ಜೆಕ್ಟ್, ಅವ್ರಿಗೆ ಇಂಟ್ರೆಸ್ಟ್ ಇರುವಂತ ಸಬ್ಜೆಕ್ಟ್ ತಗೊಂಡು ಅವರು ಒಂದ್ ಸ್ವಲ್ಪ ಆರ್ಗನೈಸ್ಡ್ ಆಗಿ ಓದ್ಕೊಂಡ್ರೆ ಮಕ್ಳಿಗೆ ಟೆನ್ಷನ್ ಪಡೋ ಅವಶ್ಯಕತೆನೇ ಇಲ್ಲ. ಎಲ್ಲ ಎಕ್ಸಾಮ್ ಅಲ್ಲೂ ಯು ವಿಲ್ ಕಮ್ ಔಟ್ ವಿತ್ ಫ್ಲೈಯಿಂಗ್ ಕಲರ್ಸ್ ಅಂತ ಹೇಳ್ತಾ ಇದಾರೆ ಇವತ್ತು ಜ್ಯೋತಿ. ಇವಾಗ ಒಂದು ಪುಟ್ಟ ವಿರಾಮ ತಗೊಳ್ಳೋಣ ಜ್ಯೋತಿ. ಅದಾದ್ಮೇಲೆ ಬಂದು ಇನ್ನ ಒಂದೆರಡು ಕಿವಿ ಮಾತು ನೀವು ಸ್ಟೂಡೆಂಟ್ಸ್ಗಾಗ್ಲಿ ಪೇರೆಂಟ್ಸ್ಗಾಗ್ಲಿ ಏನ್ ಹೇಳ್ತೀರಾ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಓಕೆ ಕೇಳುಗರೆ, ಕೇಳ್ತಾ ಇರಿ. ಆ ಟಿಪ್ಸ್ ಬೇಕು ಅನ್ನೋ ಹಾಗಿದ್ರೆ ಕೇಳ್ತಾ ಇರಿ ನಮ್ ರೇಡಿಯೋ. ಯಾಕೆಂದ್ರೆ ಕನ್ನಡ ಕೇಳೋ ಮಜ್ಜಾನೆ ಬೇರೆ. ಅಮೆರಿಕ, ಯುರೋಪ್, ಮಿಡಲ್ ಈಸ್ಟ್, ಆಸ್ಟ್ರೇಲಿಯಾ ಹೀಗೆ ಪ್ರಪಂಚದಾದ್ಯಂತ ಇರುವಂತಹ ಕನ್ನಡಿಗರಿಗೆ ನಿಮ್ಮ ಬ್ರ್ಯಾಂಡ್ ಅನ್ನ ಪರಿಚಯ ಮಾಡಬೇಕಾ? ಅಡ್ವರ್ಟೈಸ್ ಮಾಡಿ ನಮ್ಮ ರೇಡಿಯೋದಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಇಮೇಲ್ ಮಾಡಿ advertise@nammradio.com. ವೆಲ್ಕಮ್ ಬ್ಯಾಕ್ ಟು ಯುವರ್ ಫೇವರೇಟ್ ವೀಕೆಂಡ್ ಶೋ ವಾಟ್ಸ್ಆಪ್ UK. ಇದು UK ಇಂದ ನೇರವಾಗಿ ಪ್ರಸಾರ ಆಗ್ತಾ ಇರೋ ಕಾರ್ಯಕ್ರಮ ಹಾಗೂ ನಮ್ಮ ಕಾರ್ಯಕ್ರಮದ ಪ್ರಾಯೋಜಕರು ಅರ್ಬನ್ ಫಾರ್ಮರ್ಸ್. ಕಾರ್ಯಕ್ರಮದಲ್ಲಿ ನಾವು ಬ್ರೇಕ್ ಹೋಗೋ ಮುಂಚೆ ಮಾತಾಡ್ತಾ ನಾನಂತೂ ತುಂಬಾನೇ ಒಂಥರ ಇವತ್ತು ನೋಟ್ಸ್ ಮಾಡ್ತಾ ಕೂತ್ಕೊಂಡಿದ್ದೀನಿ ಅಂತಾನೆ ಹೇಳ್ಬೋದು ಜ್ಯೋತಿ ಮತ್ತೆ ರಶ್ಮಿ. ಯಾಕಂದ್ರೆ ಬಂದಾಗಿಂದ ನಾನು ಇಲ್ಲಿ UK ಮುಂಚೆ ಅಷ್ಟು ಇಲ್ಲ ಓಕೆ ನನ್ ಮಗ ಆದ್ಮೇಲೆ ಸುಮಾರು ಜನ ಪೇರೆಂಟ್ಸ್ ಕಾಮನ್ ಡಿಸ್ಕಷನ್ ಎಲ್ಲಾದ್ರೂ ಹೋದ್ರೆ ಸ್ವಲ್ಪ ಇರ್ತಾರೆ. ಓಕೆ A levels ಏನು, 6+ ನಲ್ಲಿ ಏನ್ ಮಾಡ್ತಾ ಇದ್ದೀವಿ, ಅಥವಾ A levels ಏನು, GCSE ಅಂದ್ರೇನು, ಇವೆಲ್ಲ ನನಗೆ ಮೊದ್ಲೇ ಇಲ್ಲಿ ಸಿಸ್ಟಮ್ ನಲ್ಲಿ 1ನೇ ಕ್ಲಾಸಿಂದ 7, ಆಮೇಲೆ 8ರಿಂದ 10, 11, 12 ಈ ತರ ಇಲ್ಲ, ಎಲ್ಲಾನು ಇಯರ್ ಲೆಕ್ಕದಲ್ಲಿ ಹೇಳ್ತಾರೆ. ತುಂಬಾ ಕನ್ಫ್ಯೂಷನ್ಸ್ ಇತ್ತು. ಜ್ಯೋತಿ ನಿಮ್ ಜೊತೆ ಮಾತಾಡ್ತಾ ಎಷ್ಟು ಕ್ಲಾರಿಟಿ ಬರ್ತಾ ಇದೆ ಅಂದ್ರೆ, ಸಮ್ವೇರ್ ಐ ನೋ ಆಸ್ ಅ ಪೇರೆಂಟ್, ಓಕೆ ಒಂದ್ ಕಡೆ ಇದೆ ಇನ್ಫಾರ್ಮೇಶನ್, ಓಕೆ ಐ ಆಮ್ ಗುಡ್ ಟು ಗೋ ದಿಸ್ ವೇ ಅಥವಾ ದಿಸ್ ಡೈರೆಕ್ಷನ್ ಐ ಶುಡ್ ಗೋ ಅಂತ. ಅನದರ್ ಥಿಂಗ್, ರೀಸೆಂಟ್ ಆಗಿ ಇಷ್ಟೆಲ್ಲ ಮಾತಾಡ್ಬೇಕಾದ್ರೆ ನನಗೆ ಒಂದು ತಲೆಗೆ ಬಂದಿದ್ದು ಜ್ಯೋತಿ, ರೀಸೆಂಟ್ ಆಗಿ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ, ಲೋಕಲ್ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಒಂದು ಮೆಸೇಜ್ ಹರಿದಾಡ್ತಾ ಇತ್ತು. ಅನ್ಫಾರ್ಚುನೇಟ್ ಏನು ಅಂತಂದ್ರೆ, ಪೇರೆಂಟ್ಸ್ ತುಂಬಾನೇ, ನಾವೆಲ್ಲ ವೆಲ್ ಎಜುಕೇಟೆಡ್ ಆಗಿದ್ರು, ನಾವು ದೇಶದಿಂದ ಹೊರಗಡೆ ಬಂದ್ರು ಸಹ, ಐ ಥಿಂಕ್ ನೀವ್ ಆಗ್ಲೇ ಒಂದ್ ಪಾಯಿಂಟ್ ಬಹಳ ಚೆನ್ನಾಗಿ ಮಾಡಿದ್ರಿ. ವಿ ಥಿಂಕ್ ದಟ್ ಅಕಾಡೆಮಿಕ್ಸ್ ಇಸ್ ದ ಓನ್ಲಿ ವೇ ವೇರ್ ವಿ ಕ್ಯಾನ್ ಗ್ರೂಮ್ ಅವರ್ ಕಿಡ್ಸ್ ಅಂತ ನಮ್ಮ ಒಂದು ಮೈಂಡ್ ಸೆಟ್ ಇದೆ ಅಂತ. ಆದ್ರೆ ಇಲ್ಲಿ ಇರುವಂತ ಎಷ್ಟೋ ಪೇರೆಂಟ್ಸ್, ಒಂದ್ ಕಡೆ ನಾನು ಕೇಳಿದ್ದೆ, ಔಟ್ಸ್ಟ್ಯಾಂಡಿಂಗ್ ಸ್ಕೂಲ್ ಅಥವಾ ಗ್ರಾಮರ್ ಸ್ಕೂಲ್ ಅಲ್ಲಿ ಇದ್ದ ಮಗುನ ಬಿಡಿಸಿ ಸ್ಟೇಟ್ ಸ್ಕೂಲಿಗೆ ಸೇರಿಸಿದ್ರು. ಯಾಕೆ ಅಂತಂದ್ರೆ ಅವ್ರ ಮಗು ಓದೋದಕ್ಕಿಂತ ಹೆಚ್ಚಾಗಿ ಅದಕ್ಕೆ ಹೋಮ್ ಸೈನ್ಸ್ ಅಥವಾ ನಿಮ್ಗೆ ಇದು ಕರಿಕ್ಯುಲರಿ ತುಂಬಾ ಇಷ್ಟ ಅಂತ, ಅದಕ್ಕೆ ಅಡಿಗೆ ಮಾಡೋದು ಇದೆಲ್ಲಾನು. ಸೊ ಆ ಶಾಲೆನಲ್ಲಿ ಅದು ಅವೈಲಬಲ್ ಇಲ್ಲ, ಇಲ್ಲಿ ಲೋಕಲ್ ಸ್ಕೂಲ್ ಅಲ್ಲಿ ಅವೈಲಬಲ್ ಇದೆ, ಅದು ಹೇಳ್ಕೊಡ್ತಾರೆ ಅನ್ನೋ ರೀಸನ್ಗೆ ಅವ್ರು ಕರ್ಕೊ ಬಂದಿದ್ರು. ಎಷ್ಟು ಸಿಂಪಲ್ ಅನ್ನಿಸ್ತು ನನಗೆ. ಮೇ ಬಿ ಅವ್ರ ಮಗುವಿನ ಸೈಕಾಲಜಿ ಅರ್ಥ ಮಾಡ್ಕೊಂಡ್ರು ಅಂತ. ಅನ್ಫಾರ್ಚುನೇಟ್ಲಿ ರೀಸೆಂಟ್ ಆಗಿ ಒಂದು ಇನ್ಸಿಡೆಂಟ್ ಆಗಿದೆ, ವೇರ್ ಪೇರೆಂಟ್ಸ್ ಪ್ರೆಷರ್ ಇಂದಾಗಿ ಪಾಪ ಮಗು ಆತ್ಮಹತ್ಯೆ ಮಾಡ್ಕೋತು ಅಂತ ಒಂದು ನ್ಯೂಸ್. ಇದು ಕೇವಲ ಇಂಡಿಯಾದಲ್ಲಿ ಕೇಳ್ತಾ ಇದ್ವಿ. 10th ಎಕ್ಸಾಮ್ ರಿಸಲ್ಟ್ ಬಂತು, ಒಂದಷ್ಟು ಜನ ಸೂಸೈಡ್ ಮಾಡ್ಕೊಂಡ್ರು, PUC ರಿಸಲ್ಟ್ ಬಂತು, ಸೂಸೈಡ್ ಮಾಡ್ಕೊಂಡ್ರು ಹತಾಶೆಯಾಗಿ ಅಂತ. ಬಟ್ ಇಲ್ಲೂ ಕೂಡ
ಅದೇ ಪ್ರೆಷರ್ ಮಕ್ಕಳು ಅನುಭವಿಸ್ತಾ ಇದ್ದಾರೆ ಅಂದ್ರೆ ಐ ಆಮ್ ಶ್ಯೂರ್ ಪೇರೆಂಟ್ಸ್ ಆಲ್ಸೋ ಮಸ್ಟ್ ಬಿ ಟೇಕಿಂಗ್ ಲಾಟ್ಸ್ ಆಫ್ ಪ್ರೆಷರ್ ಅನ್ಸುತ್ತೆ. ನಿಮ್ಮ ಹತ್ರ ಬರುವಂತ ಪೇರೆಂಟ್ಸ್ ಯಾವ ರೀತಿ ಕ್ವಶನ್ಸ್ ಅಂದ್ರೆ ಐ ಆಮ್ ಶ್ಯೂರ್ ಯು ವುಡ್ ಸಿ ಡಬಲ್ ದ ನಂಬರ್ ಆಫ್ ಪೇರೆಂಟ್ಸ್, ರೈಟ್, ಲೈಕ್ ದಾನ್ ದ ಕಿಡ್ಸ್ ನಿಮ್ಮ ಹತ್ರ ಬರುವಂತದ್ದು. ಸೊ ಹೌ ಡು ಯು ಡೀಲ್ ವಿತ್ ದಮ್, ಜ್ಯೋತಿ? ಗಿರೀಶ್, ಇದು ಆಕ್ಚುಲಿ ಬಹಳ ಇಂಪಾರ್ಟೆಂಟ್ ಟಾಪಿಕ್ ಇದೆ. ಯಾಕಂದ್ರೆ ದಿಸ್ ಇಸ್ ಟು ಡೂ ವಿತ್ ಚೈಲ್ಡ್ ಸೈಕಾಲಜಿ. ಮಕ್ಕಳದು ನಾವು ವಿದೌಟ್ ಅಂಡರ್ಸ್ಟ್ಯಾಂಡಿಂಗ್ ವಾಟ್ ದೇ ನೀಡ್, ವಾಟ್ ದೇ ಆರ್ ಹ್ಯಾಪಿ ವಿತ್, ನಾವು ಸುಮ್ಮನೆ ಅವ್ರ ಪ್ರೆಷರ್ ಕ್ರಿಯೇಟ್ ಮಾಡೋದು ಇಟ್ ಇಸ್ ನಾಟ್ ರಿಕ್ವೈರ್ಡ್. ಆಕ್ಚುಲಿ as children grow up, we have to realize that we have to give them, let them enjoy the learning process instead of just, children should enjoy what they are learning, and that is when they become more productive. ನಾವು ಅದ್ರ ಬದಲಿ ಬರೀ ಇದು ಮಾಡ್ಕೋತ ಹೋಗಿ ಪ್ರೆಷರ್ ಮಾಡಿ ನೀವು ಇದು ಮಾಡಬೇಡ್ರಿ ಅಂತ ಐ ಸ್ಟ್ರಾಂಗ್ಲಿ ಡಿಸ್ಕರೇಜ್ ದಟ್ ಆಸ್ ವೆಲ್. As a tutor myself, and I've been a teacher for quite a long time, I'd always suggest parents not to discourage children. Whatever they have learned, try to highlight what they have learned rather than what they have not learned. So it is give them constructive feedback. ಅಂದ್ರೆ ಕನ್ಸ್ಟ್ರಕ್ಟಿವ್ ಫೀಡ್ಬ್ಯಾಕ್ ಕೊಡೋದು, ನೀ ಇಷ್ಟೆಲ್ಲ ಕಲ್ತಿಯಲ್ಲ ಅಂತ ಗುಡ್ ಇದು ಕೊಡೋದು. ಅಂದ್ರೆ ಯು ಜಸ್ಟ್ ಎನ್ಕರೇಜ್ ದೆಮ್ ರಾದರ್ ದನ್ ಜಸ್ಟ್ ಟ್ರೈಂಗ್ ಟು ಸೇ ದಟ್ ಇನ್ನೂ ಇಷ್ಟು ಮಾಡೋದಿದೆ ಅನ್ನೋದ್ ಬದಲಿ ಇದು ಆಲ್ರೆಡಿ ಎಷ್ಟು ಮಾಡಿದ್ಯಾ. ಸೊ ದಟ್ ಈಸ್ ಮೋರ್ ಇಂಪಾರ್ಟೆಂಟ್. I think children, we have to encourage them. We have to give them time. Not all children are same, so we have to give them time to learn at their own pace. And every child will succeed in their life. They might have different talents and strengths, so we have to identify that and help them. You hengi helidri idu home science interest ittanto, so they moved, which is a very very valid thing. I would totally agree with that as well. ಯಾಕಂದ್ರೆ ಮಕ್ಕಳಿಗೆ ವಿದೌಟ್ ನೋಯಿಂಗ್ ವಾಟ್ ದೇ ಆರ್ ರಿಯಲಿ ಇಂಟ್ರೆಸ್ಟೆಡ್ ಅಂಡ್ ಅನ್ನೆಸೆಸರಿ ಪ್ರೆಷರ್ ಕೊಡೋದು ಇಟ್ಸ್ ನಾಟ್ ರೈಟ್, ಬಿಕಾಸ್ ಇಟ್ ಕ್ರಿಯೇಟ್ಸ್ ಅ ವೆರಿ ವೆರಿ ಅಂಡ್ ಚಿಲ್ಡ್ರನ್ ವುಡ್ ನಾಟ್ ಲೈಕ್ ಟು ಶೇರ್ ಥಿಂಗ್ಸ್ ವಿತ್ ಪೇರೆಂಟ್ಸ್ ಇನ್ ದಟ್ ಕೇಸ್ ಅಲ್ಲ. ವಿ ಹ್ಯಾವ್ ಟು ಟ್ರೈ ಅಂಡ್ ಬಿ. ಐ ಹ್ಯಾವ್ ಸೋ ಮೆನಿ parents who come and tell me, please ask my child what he or she wants to do, because children don't want to share that with parents. One of the incident was one child he wanted to do art. Parents are forcing to do computer science. Then that is when I spoke to the child and I said, no, you have, if you're interested in art, I think you should go ahead. And then I had to convince the parents and say that he can make a good career in art as well. And such a talented boy, he is doing now art at the university. But andre parents, sometimes Asian parents fail to understand that we are creating unnecessary pressure, and it is not required. More than the society, I think we need to think about our child, what they are capable of and what they will be happy with. ಅದಕ್ಕೆ ಪೇರೆಂಟ್ಸ್ಗೆ ನಾನು ಜಸ್ಟ್ ಬಿಫೋರ್ ಎಕ್ಸಾಮ್ ನಾ ಮೀಟಿಂಗ್ ಮಾಡಿದಾಗ ಐ ಟೆಲ್ ಪೇರೆಂಟ್ಸ್, ಡೋಂಟ್ ಸ್ಟ್ರೆಸ್. ನಾವು ಎಷ್ಟು ಸ್ಟ್ರೆಸ್ ಇರ್ತೀವಿ, ಸೊ ದಟ್ ರಿಫ್ಲೆಕ್ಟ್ಸ್ ಆನ್ ದೆಮ್ ಆಸ್ ವೆಲ್ ಅಲ್ಲ. ಅದಕ್ಕೆ ವಿ ಹ್ಯಾವ್ ಟು ಕೀಪ್ ದೆಮ್ ಕಾಮ್. ಅವಳು GCSE ಎಕ್ಸಾಮ್ ಮಾಡೋ ಮುಂದೆ ನಮ್ಮ ಮನೆಯವರು ಅವ್ರು ಕರ್ಕೊಂಡು ಸೈಕ್ಲಿಂಗ್ ಹೋದೆ, ಬ್ಯಾಡ್ಮಿಂಟನ್ ಆಡಿದೆ. ಸೊ ಜಸ್ಟ್ ಟು ಕೀಪ್ ಹರ್ ಕಾಮ್ ಅಲ್ಲ, ಅಂದ್ರೆ ಹಿಂಗೆ ಇರ್ತದಲ್ಲ ಮಕ್ಕಳಿಗೆ. ಸೊ ಕೀಪಿಂಗ್ ಕಾಮ್ ಅವರ್ ಸೆಲ್ವ್ಸ್ ಅಂಡ್ ಹೆಲ್ಪಿಂಗ್ ದ ಚೈಲ್ಡ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಮೇನ್ ಥಿಂಗ್ ಅಂದ್ರೆ ಏನು, ವಿ ಹ್ಯಾವ್ ಟು ರಿಮೆಂಬರ್ ದಟ್ ಮಕ್ಕಳು ಓದ್ತಿರ್ತಾರೆ, ದೇ ಹ್ಯಾವ್ ಪ್ರೆಷರ್, ಸೊ ವಿ ನೀಡ್ ಟು ಮೇಕ್ ಶೋರ್ ದಟ್ ದೇ ಆರ್ ಗಿವನ್ ಗುಡ್ ಫುಡ್. I always tell parents to give good food for children. Nutritious food, protein food, more carbs ginta protein food, and good sleep. They need some light exercise and something that they look forward to. So we have to just tell them that illa ನೀವು what you're doing is very good, so just continue doing it, rather than saying, I always tell my children, give your best. Don't worry about whether don't worry about the results. Just give your best. ಅಷ್ಟೇ. ಬಹಳನೇ ಒಳ್ಳೆ ಮಾತು ಹೇಳಿದ್ರಿ ಜ್ಯೋತಿ. ಇನ್ಫ್ಯಾಕ್ಟ್ ಥ್ರೂ ಔಟ್ ಎಪಿಸೋಡ್ ಇವತ್ತು ಬಹಳನೇ ಇನ್ಫಾರ್ಮೇಶನ್ ಹಂಚ್ಕೋತಾ ಇದೀರಿ ನಮ್ ಜೊತೆಗೆ. ಈಗ ಹೇಳಿದ್ರಲ್ಲ, ನಾವು ಆಸ್ ಅ ಪೇರೆಂಟ್ ಆತಂಕ ಪಡೋದು ಸ್ವಾಭಾವಿಕ ಅಥವಾ ನ್ಯಾಚುರಲ್ ಆಗಿ ಬಂದ್ಬಿಡತ್ತೆ ಅನ್ಕೋತೀನಿ. ಬಟ್ ನೀವ್ ಹೇಳ್ದಾಗೆ ನಾವು ನಮ್ಮ ಆತಂಕಗಳನ್ನ ನಮ್ಮಲ್ಲೇ ಇಟ್ಕೊಂಡು ಅಟ್ಲೀಸ್ಟ್ ಇಫ್ ವಿ ಶೋ ಅವರ್ ಸೆಲ್ಫ್ ಟು ಬಿ ಕಾಮ್ ಅಂಡ್ ದೆನ್ ಮಕ್ಕಳಲ್ಲಿ ಟ್ರಸ್ಟ್ ಬೆಳೆಸ್ಬೇಕು ಅಂತಂದ್ರಿ. ಮತ್ತೊಂದು ಹೇಳಿದ್ರಿ ನೀವು, ಲೈಕ್ ಸ್ವಲ್ಪ ಟೀನೇಜ್ ಅಥವಾ ಸ್ವಲ್ಪ ದೊಡ್ಡ ಮಕ್ಕಳಾಗ್ತಾ ಆಗ್ತಾ ಪೇರೆಂಟ್ಸ್ ಜೊತೆ ಆಗ್ಲಿ ಇನ್ಫಾರ್ಮೇಶನ್ ಶೇರಿಂಗ್ ಕಡಿಮೆ ಆಗೋಗತ್ತೆ ಅಂತ. ಆ ತರ ಸಿಚುವೇಶನ್ ಅಲ್ಲಿ ಆಸ್ ಅ ಟೀಚರ್ ನೀವು ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ ಅಂತಾನು ಹೇಳ್ತೀನಿ ನಾನು. ಯಾಕಂದ್ರೆ ಒಂದ್ ಮಗು ಬಂದು ನಿಮ್ಮಲ್ಲಿ ಕನ್ಫೈಡ್ ಮಾಡತ್ತೆ,
ಅದ್ರ ಅನಿಸಿಕೆನ ನಿಮ್ ಹತ್ರ ಹಂಚ್ಕೊಳತ್ತೆ ಅಂತಂದ್ರೆ ಡೆಫಿನೆಟ್ಲಿ ದಟ್ ಶೋಸ್ ದಟ್ ನಿಮ್ಮಲ್ಲಿ ನಿಮ್ಮ ಮಕ್ಳಿರುವಂತ ಟ್ರಸ್ಟ್ ಅಂಡ್ ಆಸ್ ವೆಲ್ ಆಸ್ ಲೈಕ್ ನೀವು ಎಷ್ಟು ಕಂಫರ್ಟಬಲ್ ಆಗಿ ಮಕ್ಕಳ ಜೊತೆ ಮಿಂಗಲ್ ಆಗ್ತೀರಿ ಅನ್ನೋದು ಗೊತ್ತಾಗತ್ತೆ. ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಇಷ್ಟೆಲ್ಲ ಇನ್ಫಾರ್ಮೇಶನ್ ಹಂಚ್ಕೊಂಡು ಐ ಆಮ್ ಶ್ಯೂರ್ ಐ ಹ್ಯಾವ್ ಮೆನಿ ಮೋರ್ ಕ್ವೆಶನ್ಸ್ ಜ್ಯೋತಿ. ಡೆಫಿನೆಟ್ಲಿ ಐ ರೀಚ್ ಔಟ್ ಟು ಯು ಫಾರ್ ಎನಿ ಅದರ್ ಹೆಲ್ಪ್ ಅಂತ. ಆದ್ರೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಬಂದು ಇಷ್ಟೆಲ್ಲ ಇನ್ಫಾರ್ಮೇಶನ್ ನ ಹಂಚ್ಕೊಂಡು ತುಂಬಾನೇ ಯುನೀಕ್ ಆಗಿತ್ತು ಇವತ್ತಿನ ಕಾರ್ಯಕ್ರಮ ಅಂಡ್ ಬಹಳ ಅಪ್ರೋಪ್ರಿಯೇಟ್ ಆಗಿತ್ತು. ಯಾಕಂದ್ರೆ ಇವಾಗ ಆಲ್ರೆಡಿ ವಿ ಆರ್ ಇನ್ ಏಪ್ರಿಲ್. ಇಫ್ ಅಟ್ ಆಲ್ ಇಯರ್ 6 ಎಕ್ಸಾಮ್ಸ್ ಗೆ ಪ್ರಿಪೇರ್ ಆಗ್ತಾ ಇದ್ರೆ ಮಕ್ಕಳು ಆಲ್ಮೋಸ್ಟ್ ದಟ್ ದ ಪ್ರೆಷರ್ ವುಡ್ ಬಿ ಅಟ್ ಪೀಕ್. ಸೊ ಪೇರೆಂಟ್ಸ್ ಗೆ ಹೇಳ್ತಾ ಇರೋದು ಚಿಲ್, ನಮ್ ಕಾರ್ಯಕ್ರಮನ ಕೇಳ್ತಾ ಇರಿ, ಹೀಗೆ ಇನ್ಫಾರ್ಮೇಶನ್ ತಗೋತಾ ಇರಿ, ನೀವು ಎಂಜಾಯ್ ಮಾಡ್ತಾ ಇರಿ, ಆದಷ್ಟು ಸ್ಟ್ರೆಸ್ ಫ್ರೀ ಆಗಿ ಮಕ್ಳಿಗೂ ಕೂಡ ಸ್ಟ್ರೆಸ್ ನ ಕಡಿಮೆ ಕೊಡಿ ಅಂತ ಹೇಳ್ತಾ ಇದ್ದೀವಿ. ನಮ್ಮ ಕಾರ್ಯಕ್ರಮಕ್ಕೆ ಬಂದು ಇಷ್ಟೊತ್ತು ನಮ್ ಜೊತೆ ಮಾತಾಡಿದಕ್ಕೆ ತುಂಬಾ ಧನ್ಯವಾದಗಳು ಜ್ಯೋತಿ ಅವರೇ. ಥ್ಯಾಂಕ್ ಯು ಗಿರೀಶ್, ಥ್ಯಾಂಕ್ ಯು ರಶ್ಮಿ, ಥ್ಯಾಂಕ್ ಯು ಫಾರ್ ಗಿವಿಂಗ್ ಮಿ ದಿಸ್ ಆಪರ್ಚುನಿಟಿ. ನಮ್ಮ ರೇಡಿಯೋ ಕನ್ನಡ ಕೇಳೋದು ಮಜಾನೇ ಬೇರೆ. ಆಸಮ್ ಆಗಿ ಹೇಳಿದ್ರಿ. ಹಾಡ್ಗಳನ್ನ ಎಂಜಾಯ್ ಮಾಡ್ತಾ ಕೇಳಿ, ಎಂಜಾಯ್ ಯುವರ್ ಈವ್ನಿಂಗ್ ಅಂತ ಹೇಳ್ತಾ ಇದ್ದೀನಿ. ಬ್ರೇಕ್ ನ ನಂತರ ಒಂದು ಕನ್ನಡ ಕಲಿ ಮಗು ಬರ್ತಾ ಇದೆ. ಆ ಮಗು ಇವತ್ತು ತನ್ನ ಟ್ಯಾಲೆಂಟ್ ಯಾವ ರೀತಿ ನಿಮ್ಮ ಹತ್ರ ತೋರ್ಸತ್ತೆ ಅಂತ ಕೇಳೋ ಕುತೂಹಲದಿಂದ ಕಾರ್ಯಕ್ರಮನ ಹೀಗೆ ಕೇಳ್ತಾ ಇರಿ. ನೀವು ಕೇಳ್ತಾ ಇರೋದು ವಾಟ್ಸ್ಆಪ್ ಯುಕೆ. ಇದು ಯುಕೆ ಇಂದ ನೇರವಾಗಿ ಪ್ರಸಾರ ಆಗೋ ಕಾರ್ಯಕ್ರಮ ಓನ್ಲಿ ಆನ್ ನಮ್ ರೇಡಿಯೋ. ಯಾಕೆಂದ್ರೆ ಕನ್ನಡ ಕೇಳೋ ಮಜಾನೇ ಬೇರೆ.